व्रजन्तमनुपेतमपेतकृत्यं द्वैपायनो विरहकातर आजुहावा पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। यस्यानुभावमखिलश्रुतिसारमेकम् अध्यात्मदीपमतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् अजरजरयितर्जन्ममृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीम् आशुदेवाम्। हरि ಓಂ. ಸೂತರು ಭಾವುಕವಾಗಿ ಹೇಳಿದರು, ನೀವೇನೋ ಭಗವಂತನ ಕಥೆಯನ್ನು ಹೇಳು ಅಂತ ಹೇಳ್ತಾ ಇದ್ದೀರಾ, ದೇವರ ಮಹತ್ವವನ್ನು ಕಥೆಗಳ ಮೂಲಕ ಪೂರ್ತಿಯಾಗಿ ಹೇಳಬಲ್ಲೆ ಅಂತ ನನಗನ್ನಿಸ್ತಾ ಇಲ್ಲ. ಅದಕ್ಕೆ ಮೊದಲೇ ಒಂದು ಕನ್ಫೆಷನ್. ನಭ ಪತಂತಿ ಆತ್ಮಸಮಂ ಪತತ್ರಿಣಃ. ಹಕ್ಕಿಗಳೆಲ್ಲ ಆಕಾಶದಲ್ಲಿ ಅಷ್ಟೂ ಕಡೆ ಹಾರೋದಿಲ್ಲ. ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತವೆ. ಹಕ್ಕಿ ಹಾರಿದ್ದೆಲ್ಲ ಆಕಾಶವೇ ವಿನಃ ಆಕಾಶವನ್ನೆಲ್ಲ ಹಕ್ಕಿಗಳು ಹಾರಿ ಮುಗಿಸ್ತವೆ ಅಂತ ಇಲ್ಲ. ಆ ರೀತಿ ದೇವರ ಗುಣಗಳನ್ನು ಹಾಡಬಹುದೇ ವಿನಃ ದೇವರ ಗುಣಗಳನ್ನೆಲ್ಲ ಹಾಡುತ್ತಾರೆ ಅಂತ ಇಲ್ಲ ಅಂತ ದೇವರ ಮಹತ್ವವನ್ನು ನೆನಪಿಸಿಕೊಂಡು ಪರೀಕ್ಷಿತ್ ರಾಜನ ಶಾಪಕ್ಕೆ ಏನು ಕಾರಣ ಅನ್ನೋದನ್ನು ಹೇಳುತ್ತಾ ಇದ್ದಾರೆ. ಏಕದಾ ಧನುರುದ್ಯಮ್ಯ ವಿಚರನ್ ಮೃಗಯಾಂವನೆ ಮೃಗಯಾನುಗತಃ ಶ್ರಾಂತಃ ಕ್ಷುಧಿತಃ ತೃಷಿತೋ ಭೃಶಂ. ಒಂದು ಬಾರಿ ಏಕದಾ ಧನುರುದ್ಯಮ್ಯ, ಒಮ್ಮೆ ಬಿಲ್ಲನ್ನು ಎತ್ತಿಕೊಂಡು ಮೃಗಯಾಂ ಗತಃ, ಬೇಟೆಗೆ ಅಂತ ಹೋದ. ಮೃಗಾನ್ ಅನುಗತಃ, ಬೇಟೆ ಅಂತ ಹೇಳಿದ್ರೆ ಸುಲಭವಾಗಿ ಮೃಗಗಳು ಸಿಗೋದಿಲ್ಲ. ಹೊಂಚು ಹಾಕಿ ದೈಹಿಕ ಬಲವನ್ನು ಯೂಸ್ ಮಾಡಿ ಮಾನಸಿಕವಾದ ಲೆಕ್ಕಾಚಾರಗಳನ್ನು ಹಾಕಿ ಬೇಟೆಯನ್ನು ಆಡಬೇಕಾಗತ್ತೆ. ಆ ಕಾರಣದಿಂದ ಶ್ರಾಂತಃ ಬಹಳ ದಣಿದಿದ್ದ, ಕ್ಷುಧಿತಃ ಹಸಿದಿದ್ದ, ತೃಷಿತಃ ಬಾಯಾರಿದ್ದ. ಜಲಾಶಯಮಚಕ್ಷಾಣಃ ಪ್ರವಿವೇಶಸ ಆಶ್ರಮಂ ದದೃಶೇ ಮುನಿಮಾಸೀನಂ ಶ್ರಾಂತಂ ಮೀಲಿತ ಚಕ್ಷುಷಂ. ಒಂದು ಕಡೆ ನೋಡಿದ, ನೀರು ಕುಡಿಬೇಕು ಅಂತ. ಜಲಾಶಯಮಚಕ್ಷಾಣ, ನೀರಿಲ್ಲ. ಒಂದು ಆಶ್ರಮಕ್ಕೆ ಹೋದ. ಆ ಆಶ್ರಮದ ಒಳಗಡೆ ಮೀಲಿತ ಲೋಚನಂ, ಕಣ್ಗಳನ್ನು ಮುಚ್ಚಿ ತನ್ನ ಒಳಗಡೆ ದೇವರನ್ನು ಚಿಂತನೆ ಮಾಡ್ತಾ ಇದ್ದ ಒಬ್ಬ ಋಷಿಯನ್ನು ನೋಡಿದ. ಪ್ರತಿರುದ್ಧೇಂದ್ರಿಯ ಪ್ರಾಣ ಮನೋಬುದ್ಧಿಮುಪಾರತಂ ವಿಶಿಷ್ಯತ್ತಾಲುರುದಕಂ ತಥಾ ಭೂತಮಯಾಚತ. ಆ ಮುನಿ ಇಂದ್ರಿಯಗಳನ್ನು ಪ್ರತಿರೋಧ ಮಾಡಿಕೊಂಡಿದ್ದಾನೆ. ಹೊರಗಡೆಯ ಜಗತ್ತಿಗೆ ಅವುಗಳು ತೆಗೆದುಕೊಂಡಿಲ್ಲ. ಪ್ರಾಣ ಉಸಿರಾಟವೂ ಕೂಡ ತೀವ್ರವಾಗಿ ಆಗ್ತಾ ಇಲ್ಲ. ನಿಸ್ಪಂದವಾದ ಅಲುಗಾಡದ ಮರದಂತೆ ಇದ್ದಾನೆ. ಮನಸ್ಸನ್ನು ಬುದ್ಧಿಯನ್ನು
ಈ ಜಗತ್ತಿನ ಆಚೆಗೆ ಕೊಂಡೊಯ್ದಿದ್ದಾನೆ. ವಿಶಿಷ್ಯತ್ತಾಲು ಅಂತಹವನನ್ನು ಪರೀಕ್ಷಿತ್ ರಾಜ ನೀರು ಕೇಳಿದ. ವಿಶಿಷ್ಯತ್ತಾಲು ಕಿರುನಾಲಿಗೆ ಒಣಗಿ ಹೋಗ್ತಾ ಇದೆ, ಅಷ್ಟು ಬಾಯಾರಿಕೆ. ವಿಪ್ರಕಿರಣ ಜಟಾಚ್ಛನ್ನಂ ರೌರವೇಣ ಜಿನೇನ ಚ ಅವಜ್ಞಾತಮಿವಾತ್ಮಾನಂ ಮನ್ಯಮಾನಶ್ಚುಕೋಪಃ. ವಿಪ್ರಕಿರಣ ಜಟಾಚ್ಛನ್ನಂ ಸ್ಥಾನತ್ರಯಾತ್ ಪರಂ ಪ್ರಾಪ್ತಂ ಬ್ರಹ್ಮಭೂತಮವಿಕ್ರಿಯಂ. ಸ್ಥಾನತ್ರಯಾತ್ ಪರಂ ಪ್ರಾಪ್ತಂ, 3 ಸ್ಥಾನದಿಂದ ಆಚೆಗೆ ಹೋಗ್ಬಿಟ್ಟಿದ್ದಾನೆ. ಎಚ್ಚರ ಕನಸು ನಿದ್ರೆಗಳ ಆಚೆಗೆ ಹೋಗಿದ್ದಾನೆ ಅಂತ ಅರ್ಥ. ಬ್ರಹ್ಮಭೂತಂ, ದೇವರಾಗಿದ್ದಾನೆ ಅಂತ ಅರ್ಥ ಅಲ್ಲ. ಸ್ವತೋ ಮನಸ್ಥಿತಿರ್ ವಿಷ್ಣು ಬ್ರಹ್ಮಭಾವ ಉದಾಹೃತಃ ಅಂತ ಬ್ರಹ್ಮಾಂಡ ಅನ್ನೋ ಗ್ರಂಥದಲ್ಲಿ ಇದೆ. ಸ್ವತೋ ಮನಸ್ಥಿತಿರ್ ವಿಷ್ಣು, ಪರಮಾತ್ಮನಲ್ಲಿ ಸಹಜವಾಗಿ ಮನಸ್ಸು ನೆಲೆಗೊಂಡ್ರೆ ಅದನ್ನು ಬ್ರಹ್ಮಭಾವ ಅಂತ ಕರೀತಾರೆ. ಅವಿಕ್ರಿಯಂ, ಯಾವುದೇ ವಿಕಾರ ಇಲ್ಲ, ಆ ತರಹದ ಅವನನ್ನು ಕೇಳಿದ. ಅಲಬ್ಧ ತೃಣ ಭೂಮ್ಯಾದಿ ರಸಾಂಪ್ರತ ಅಸಂಪ್ರಾಪ್ತಾರ್ಘ್ಯ ಸೂನೃತಃ ಅವಜ್ಞಾತಮಿವಾತ್ಮಾನಂ ಮನ್ಯಮಾನಶ್ಚುಕೋಪಃ. ಸಜ್ಜನರ ಮನೆಯಲ್ಲಿ 3 ಸುಲಭವಾಗಿ ಸಿಗತ್ತೆ ಅಂತ ಹೇಳ್ತಾರೆ. ತೃಣಾನಿ ಭೂಮಿ ಉದಕಂ. ತೃಣ ಅಂದರೆ ಚಾಪೆ. ಸಜ್ಜನರ ಮನೆಗೆ ಹೋದರೆ ಕೂತ್ಕೊಳ್ಳಿಕ್ಕೆ ತೊಂದರೆ ಇಲ್ಲ. ಭೂಮಿ ಆಸರೆ ಸಿಗುತ್ತೆ. ಉದಕಂ ನೀರು ಸಿಗುತ್ತೆ. 4ನೆಯದ್ದು ಸಿಗತ್ತೆ, ವಾಕ್ ಚತುರ್ಥಿ ಚ ಸೂನೃತ, ಸಾಂತ್ವನಗೊಳಿಸುವಂತಹ ಇಂಪಾದ ಮಾತು ಸಿಗತ್ತೆ. ಹೀಗೆ 4 ಸಜ್ಜನರ ಮನೆಯಲ್ಲಿ ಕೊರತೆ ಇರೋದಿಲ್ಲ. ಇವನಿಗದು ಯಾವುದೂ ಸಿಗಲಿಲ್ಲ. ಅಲಬ್ಧ ತೃಣಭೂಮ್ಯಾದಿ ಅಸಂಪ್ರಾಪ್ತ ಅರ್ಘ್ಯ ಸೂನೃತಃ. ಕೂತ್ಕೊಳ್ಳಿಕ್ಕೆ ಚಾಪೆ ಇರಲಿ, ಬಾ ಅಂತ ಮಾತೂ ಇಲ್ಲ. ಒಬ್ಬ ರಾಜನಾಗಿ ಅವನ ಈಗೋ ಬಹಳ ಹರಟಾದ ಹಾಗಾಯಿತು. ರಾಜನಾಗಿ ಎಲ್ಲೆಡೆ ಸ್ವಾಗತವನ್ನು ಕಂಡವ, ಅವನಿಗೆ ಒಮ್ಮೆಲೆ ನಾನು ಈ ಪ್ರಪಂಚದಲ್ಲಿ ಗೌರವಪೂರ್ವಕವಾದ ಅಸ್ತಿತ್ವವನ್ನು ಹೊಂದಿಯೇ ಇಲ್ವೇನೋ ಅಂತ ಅನ್ನಿಸಿಬಿಡ್ತು. ಸಿಟ್ಟು ಬಂತು. ಅವಜ್ಞಾತಮಿವಾತ್ಮಾನಂ, ನನ್ನನ್ನೇ ಇವನು ಅವಮಾನ ಮಾಡ್ತಾ ಇದ್ದಾನೆ ಅಂತ ಅಂದುಕೊಂಡ. ಹಸಿದ ಮನುಷ್ಯ ಹಾಗೆ ಬಿರುನುಡಿಗಳನ್ನು ಆಡೋದರಲ್ಲಿ ಆಶ್ಚರ್ಯವೇ ಇಲ್ಲ. ಅಭೂತಪೂರ್ವ ಸಹಸಾ ಕ್ಷುತ್ರುಭ್ಯಾಂ ಅರ್ಧಿತಾತ್ಮನಃ ಬ್ರಾಹ್ಮಣಂ ಪ್ರತ್ಯಭೂತ್ ಬ್ರಹ್ಮನ್ ಮತ್ಸರೋ ಮನ್ಯುರೇವಚ. ಅಭೂತಪೂರ್ವ ಸಹಸ, ಹಿಂದೆಂದೂ ಆಗದಂತಹ ಒಂದು ಸಿಟ್ಟು ಬಂತು. ಕ್ಷುತ್ರುಭ್ಯಾಂ ಅರ್ಧಿತಾತ್ಮನಃ, ಹಸಿವೆ ನೀರಡಿಕೆಗಳು ಮನಸ್ಸನ್ನು ಆಕ್ರಮಿಸಿದವು. ಅವನನ್ನು ಕುರಿತು ಮತ್ಸರೋ ಮನ್ಯುರೇವಚ, ಮತ್ಸರ ಮತ್ತು ಮನ್ಯು ಎರಡೂ ಬಂತು. ಮತ್ಸರ ಅಂದರೆ ಏನು? ಅಪ್ರೀತಿ ಮಧ್ವಶೋನಾಯಂ ಇತಿ ಮತ್ಸರ ಈರಿತಃ ಇತಿ ನಾಮ ಮಹೋದಧೌ. ಮತ್ಸರ ಅಂದರೆ ಇವನು ನನ್ನ ವಶನಾಗಿಲ್ಲ ಅಂತನ್ನುವ ಅಪ್ರೀತಿ. ನನ್ನ ವಶನಾಗಿದ್ದಿದ್ರೆ ರಾಜನ ಪೋಷಾಕನ್ನು ನೋಡಿದ ಕೂಡಲೇ ದಿಗ್ಗನೆ ಎದ್ದು ನಿಲ್ಲಬೇಕಿತ್ತು. ದಿಗ್ಗನೆ ಎದ್ದು ಗೌರವಿಸಬೇಕಿತ್ತು. ನಾನು ರಾಜ, ಅರಣ್ಯ, ದೇಶ ಎಲ್ಲವೂ ನನ್ನ ಆಡಳಿತಕ್ಕೆ ಒಳಪಟ್ಟದ್ದು. ಇವರು ಯಾರೂ ಕೂಡ ನನ್ನ ಅಣತಿಯನ್ನು ಮೀರ್ತಾ ಒಳಗೊಳ್ತಾ ಇಲ್ಲ. ಎಲ್ಲರೂ ನನ್ನನ್ನು ತಿರಸ್ಕರಿಸ್ತಾ ಇದ್ದಾರೆ. ನಾನೇನು ಅಲ್ವಾ ಹೀಗಾದರೆ ಅಂತ ಅನ್ನಿಸ್ತಲ್ಲ, ಅದು ಮತ್ಸರ ಅಂತ ಕರೀತಾರೆ. ಆ ಮತ್ಸರ ಏನಿದೆ, ಮತ್ಸರ ಅಂದರೆ ಹೊಟ್ಟೆ ಕಿಚ್ಚಲ್ಲ. ಹೊಟ್ಟೆ ಕಿಚ್ಚು ಅಂದರೆ ಸ್ಪರ್ಧೆಯಿಂದ ನನಗಿಂತ ಅವನಿಗೆ ಚೆನ್ನಾಗಿದೆ ಅಂತನ್ನೋದು
ಹೊಟ್ಟೆ ಕಿಚ್ಚು. ಇಲ್ಲಿ ಹೊಟ್ಟೆ ಕಿಚ್ಚು ಕಾರಣವೇ ಇಲ್ಲ. ಅದಕ್ಕೆ ಮತ್ಸರ ಅಂದರೆ ಏನು? ಅಪ್ರೀತಿ, ಸಿಟ್ಟು. ಏನು? ಮಧ್ವಶೋ ನಾಯಂ, ಇವನು ನನ್ನ ವಚನ ಅಲ್ಲ ಅನ್ನುವ ಸಿಟ್ಟು. ಅದಾದ ಮೇಲೆ ಮನ್ಯುರೇವಚ, ಸಿಟ್ಟು ಕೂಡ ಬಂತು. ಸತಸ್ಯ ಬ್ರಹ್ಮರ್ಷೇರಂಶೇ ಗತಾಸು ಮುರಗಂ ರುಚ ವಿನಿರ್ಗಚ್ಚನ್ ಧನುಷ್ಕೋಟ್ಯ ನಿಧಾಯ ಪುರಮಾತ್ಮನಃ. ಸಿಟ್ಟು ಬಂದು ಅಲ್ಲಿಯೇ ಇದ್ದ ಗತಾಸುಂ, ಪ್ರಾಣ ಕಳೆದುಕೊಂಡ ಉರಗಂ, ಹಾವೊಂದನ್ನು ಬ್ರಹ್ಮರ್ಷೇಹೇ ಅಂಶೆ, ಆ ಋಷಿಯ ಹೆಗಲ ಮೇಲೆ ಸಿಟ್ಟಿನಿಂದ ನೇತು ಹಾಕಿದ. ಹೇಗೆ? ಧನುಷ್ಕೋಟ್ಯ, ಬಿಲ್ಲಿನ ತುದಿಯಿಂದ ಅವನಿಗೆ ಹಾವಿನ ಮಾಲೆಯನ್ನು ತೊಡಿಸಿ ಹೊರಟು ಹೋದ. ಏಷ ಕಿಂ ನಿಭೃತಾಚೇತ ಕರ್ಣೋ ಮೀಲಿತೆ ಕ್ಷಣಃ ಮುಧಾ ಸಮಾಧಿರಾಹೋಸ್ವಿತ್ ಖಿನ್ನ ಸ್ಯಾತ್ ಕ್ಷತ್ರಬಂಧುಭಿಃ. ಹಾಕುವಾಗ ಕೂಡ ಒಂದು ಆಲೋಚನೆ ಬಂತಂತೆ. ಏಷ ಕಿಂ ನಿಭೃತಾಚೇತ ಕರ್ಣೋ ಮೀಲಿತೆ ಕ್ಷಣಃ, ಇವನು ಕಣ್ಗಳನ್ನು ಮುಚ್ಚಿಕೊಂಡು ಮನಸ್ಸೆಲ್ಲವನ್ನು ನಿಗ್ರಹಿಸಿ ನಿಜವಾಗಿಯೂ ದೇವರ ಒಳಗಡೆ ಇದ್ದಾನೋ ಅಥವಾ ಸುಮ್ಮನೆ ನಟನೆ ಮಾಡ್ತಾ ಇದ್ದಾನೋ? ಏನಾದರೆ ಏನಾಗಬೇಕು, ನನಗಂತೂ ಅನ್ಯಾಯ ಮಾಡಿದ್ದಾನೆ ಅಂತ ತಲೆಗೆ ಬಂತು. ತಸ್ಯ ಪುತ್ರೋತಿ ತೇಜಸ್ವಿ ವಿಹರನ್ ಬಾಲಕೋರ್ಭಕೈ ರಾಜ್ಞಾಘಂ ಪ್ರಾಪಿತಂ ತಾತಂ ಶ್ರುತ್ವಾ ತತ್ರೇದಮಬ್ರವೀತ್. ಅವನ ಮಗ ಅತ್ಯಂತ ತೇಜಸ್ವಿ, ಮಕ್ಕಳ ಜೊತೆಗೆ ಆಟ ಆಡ್ತಾ ಇದ್ದ. ರಾಜ್ಞಾಗಂ ಪ್ರಾಪಿತಂ ಶ್ರುತ್ವಾ, ಹೀಗೆ ಯಾರೋ ಒಬ್ಬ ದೊರೆ ಬಂದು ಸತ್ತ ಹಾವನ್ನು ನಿಮ್ಮಪ್ಪನ ಹೆಗಲ ಮೇಲೆ ಹಾಕಿ ಹೊರಟು ಹೋದ ಅಂತ ಕೇಳಿದ ಕೂಡಲೇ ಬಹಳ ಸಿಟ್ಟು ಬಂತು ಅವನಿಗೆ. ಅಹೋ ಅಧರ್ಮಪಾಲಾನಾಂ ಪೃಥ್ವ್ಯಾ ಬಲಿಭುಜಾಮಿವ ಸ್ವಾಮಿನ್ಯಘಂ ಯದ್ದಾಸಾನಾಂ ದ್ವಾರಪಾನಾಂ ಶುನಾಮಿವ. ಬಾಲಕ, ಸಿಟ್ಟು ವಿಪರೀತ ಇರುತ್ತೆ. ಅವ ಏನು ಮಾಡಿದ? ಆ ಸಿಟ್ಟಿನಿಂದ ಹೇಳಿದ ಅಂತೆ, ಅಹೋ ಅಧರ್ಮ ಪಾಲಾನಾಂ, ನೋಡಿ ನಮ್ಮನ್ನು ರಕ್ಷಣೆ ಮಾಡ್ತೇವೆ ಅನ್ನುವ ಒಂದು ಹಕ್ಕಿನಿಂದ ನಮ್ಮ ಸ್ವಾಮಿಗಳಾಡ್ದ ಹಾಗೆ ಆಡ್ತಾರೆ. ನಮ್ಮ ಒಡೆಯರಲ್ಲ ಇವರು, ಕ್ಷತ್ರಿಯರು. ನಾವು ಅವರಿಗೆ ಒಡೆಯರು. ಯಾಕೆಂದರೆ ಜ್ಞಾನಿ, ವೇದವನ್ನು ಬಲ್ಲವ, ಅವನಿಗೆಲ್ಲದರ ಮೇಲೆ ಹಕ್ಕುಂಟು ಅಂತ ಹೇಳಿ ಹಿಂದಿನ ಸ್ಮೃತಿ. ಸ್ವಮೇವ ಬ್ರಾಹ್ಮಣೋ ವಸ್ತೆ, ಒಬ್ಬ ವೇದವಂತ, ವೇದವನ್ನು ತಿಳಿದವ, ಸ್ವಮೇವ ಬ್ರಾಹ್ಮಣೋ ವಸ್ತೆ, ಅವನು ತನ್ನ ಸೊತ್ತನ್ನು ಭೋಗಿಸ್ತಾನೆ. ಸ್ವಂ ಭುಂಕ್ತೆ ಸ್ವಂ ದದಾತಿ ಚ, ತನ್ನದ್ದನ್ನೇ ಅವನು ಉಣ್ಣುತ್ತಾನೆ, ತನ್ನದ್ದನ್ನೇ ಅವನು ಉಡುತ್ತಾನೆ. ಸರ್ವಂ ವೇದವಿದರ್ಹತಿ, ವೇದವನ್ನು ಬಲ್ಲವ, ಅವನಿಗೆಲ್ಲದರ ಮೇಲೆ ಹಕ್ಕಿದೆ ಅಂತ ಒಂದು ಮಾತು ಧರ್ಮಶಾಸ್ತ್ರಗಳಲ್ಲಿ ಬರುತ್ತೆ. ಅಂದರೆ ವೇದವನ್ನು ತಿಳಿದವನಿಗೆ ಅದು ಹಕ್ಕು, ಅವನು ಬೇರೆಯವರ ಹತ್ರ ಬೇಡಿ ತಗೊಳ್ಳೋದಲ್ಲ, ಅವನದ್ದು ಹಕ್ಕು. ಆದರೆ ಅವನು ಕೇಳಬಾರದು, ಅದು ಬೇರೆ. ನನಗಿಷ್ಟು ಕೊಡಿ ಅಂತ ಡಿಮ್ಯಾಂಡ್ ಮಾಡಬಾರ್ದು, ಅದು ಬೇರೆ. ಆದರೆ ವೇದವನ್ನು ತಿಳಿದವ ಉಂಡರೆ ಅದು ಅವನದ್ದು ಹಕ್ಕೇ ವಿನಃ ಅವನು ದೈನೇಸಿಯಾಗಿ ಪಡೆದು ತಿನ್ನುವುದಲ್ಲ. ಆ ಅಭಿಪ್ರಾಯ ಇಟ್ಕೊಂಡು ಅವನು ಹೇಳ್ತಾ ಇದ್ದಾನೆ, ನಾವು ಒಡೆಯರು, ಕ್ಷತ್ರಿಯರು ದಾಸರು. ಸ್ವಾಮಿನ್ಯಗಮ್ಯ ದಾಸಾನಾಂ ದ್ವಾರಪಾನಾಂ ಶುನಾಮಿವ. ಬಾಗಿಲು ಕಾಯುವವರು, ಬಾಗಿಲು ಕಾಯುವ ನಾಯಿಗಳು ಒಡೆಯನ ಮೇಲೆ ಕಚ್ಚಲಿಕ್ಕೆ ಹೋದ ಹಾಗೆ ಈ ಕ್ಷತ್ರಿಯರು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ. ಹದಿಹರಯ, ಸಿಟ್ಟು ಎಲ್ಲ ವಿಪರೀತ ಇರುತ್ತೆ. ಅದರಿಂದಾಗಿ ಆ ಸಿಟ್ಟು ಸ್ವಲ್ಪ ವಯಸ್ಸಾಗಿದ್ದರೆ ಮಾಗಿರ್ತಿತ್ತು, ಅಪ್ರಬುದ್ಧತೆಗಳಿರುತ್ತಲ್ಲ. ಬ್ರಾಹ್ಮಣೇ ಕ್ಷತ್ರ ಬಂಧುರಿ ದ್ವಾರಪಾಲೋ ನಿರೂಪಿತಃ ಸಕಥಂ ತದ್ಗೃಹೇ ದ್ವಾಸ್ಥಃ ಸಭಾಂಡಂ ಭೋಕ್ತುಮರ್ಹತಿ. ಕ್ಷತ್ರಬಂಧು ದ್ವಾರಪಾಲಕ ಇದ್ದ ಹಾಗೆ,
ದ್ವಾರಪಾಲಕ ಎಲ್ಲಿರಬೇಕೋ ಅಲ್ಲಿರಬೇಕು. ಅವನು ಮನೆ ಒಳಗಡೆ ಬಂದು ಯಜಮಾನರಿಗಿಂತ ಊಟ ಮಾಡಲಿಕ್ಕೆ ಬಯಸಿದರೆ ದೊಡ್ಡ ತಪ್ಪಾಗತ್ತೆ. ಆ ತಪ್ಪನ್ನು ಇವನು ಮಾಡ್ತಾ ಇದ್ದಾನೆ. ಕೃಷ್ಣೇ ಗತೆ ಭಗವತಿ ಶಾಸ್ತರ್ಯುತ್ಪಥಗಾಮಿನಾಂ ತಾನ್ ಭಿನ್ನ ಸೇತು ನದ್ಯಾಹಂ ಶಾಸ್ಮಿ ಪಶ್ಯತ ಮೇ ಬಲಂ. ಕೃಷ್ಣ ಎಲ್ಲ ದುರುಳರಿಗೆ ಶಿಕ್ಷೆ ನೀಡಿದವ. ಅವನು ಈ ಭೂಮಿಯನ್ನು ತೊರೆದ ಮೇಲೆ ಎಲ್ಲ ದುರ್ಜನರದ್ದು ಅವರದ್ದೇ ಆಟ ಆಗಿದೆ. ನಾನು ಅವರಿಗೆ ಶಿಕ್ಷೆ ಕೊಡ್ತೇನೆ. ತಾನ್ ಭಿನ್ನ ಸೇತುವನು, ಧರ್ಮದ ಮಾರ್ಗವನ್ನು ಬಿಟ್ಟವರಿಗೆ ಇವತ್ತು ಪಾಠ ಕಳಿಸ್ತೇನೆ. ಅಹೋಮೇ ಪಶ್ಯತೋ ಬಲಂ, ಶಾಸ್ಮಿ ಪಶ್ಯತಮೇ ಬಲಂ, ನೋಡಿ ನನ್ನ ಬಲವನ್ನ ಅಂತ ಹೇಳಿದ. ಇತ್ಯುಕ್ತ್ವಾ ರೋಚತಾಂ ರಾಕ್ಷೋ ವಯಸ್ಯಾನ್ ಋಷಿ ಬಾಲಕಾನ್ ಕೌಶಿಕ್ಯಪ ಉಪಸ್ಪೃಶ್ಯ ಸವಾಗ್ವಜ್ರಂ ಸಸರ್ಜಃ. ಇತ್ಯುಕ್ತಃ, ಈ ರೀತಿಯಾಗಿ ಹೇಳಿ, ರೋಷತಾಮ್ರಾಕ್ಷ ಮುನಿದು ಕೆಂಪಾದ ಕಣ್ಣಿನವನಾಗಿ ಕೆಂಗಣ್ಣನಾಗಿ ಕೌಶಿಕ್ಯಪ ಉಪಸ್ಪೃಶ್ಯ ನೀರನ್ನು ಆಚಮನ ಮಾಡಿ ವಾಗ್ವಜ್ರಂ ವಿಸಸರ್ಜ ಶಾಪವನ್ನು ಕೊಟ್ಟ. ಇಲ್ಲಿ ಕೌಶಿಕ್ಯಪಃ ಅಂತ ಇದೆ. ಎಲ್ಲರೂ ಏನರ್ಥ ಬರೆದ್ರು? ಕೌಶಿಕಿ ನದಿಯ ನೀರನ್ನು ಅಂತ ಬರೆದ್ರು. ಕೌಶಿಕಿ ನದಿಯ ನೀರನ್ನು ಅಂತ ಬರೆದ್ರೆ ಸರಿ ಹೋಗೋಲ್ಲ. ಏಕೆಂದರೆ ಅಲ್ಲೆಲ್ಲ ನೀರು ಇದ್ದಿದ್ರೆ ಆಶ್ರಮಕ್ಕೆ ಬರ್ತಾನೆ ಇರಲಿಲ್ಲ ಪರೀಕ್ಷಿತ್ ರಾಜ. ಅಷ್ಟೇ ಅಲ್ಲದೆ ಜಲಾಶಯ ಮಚಕ್ಷಾಣ ಅಂತ ಹಿಂದೆ ನಾವು ನೋಡಿದ್ದೇವೆ. ಅದರಿಂದಾಗಿ ಕೌಶಿಕ್ಯಪ ಉಪಸ್ಪೃಶ್ಯ ಅಂದರೆ ಹೇಗಾಗತ್ತೆ? ಕೌಶಿಕಿ ನದಿಯ ನೀರನ್ನು ಆಚಮನ ಮಾಡಿ ಅಂತ ಆಗೋದೇ ಇಲ್ಲ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಕೌಶಿಕಿ ಕುಶಪಾಣಿ, ದರ್ಭೆ ಪವಿತ್ರ ಪಾಣಿಯಾಗಿ, ಕುಶ ಅಂದರೆ ದರ್ಭೆ, ದರ್ಭ ಪವಿತ್ರ ಪಾಣಿಯಾಗಿ ಆಚಮನ ಮಾಡಿ ಶಾಪ ಕೊಟ್ಟ ಅಂತ. ಕೌಶಿಕಿ ಅನ್ನೋ ಶಬ್ದಕ್ಕೆ ದರ್ಭ ಪವಿತ್ರ ಪಾಣಿ ಅಂತ ಅರ್ಥ, ಬೇರೆ ಅಲ್ಲ ಅಂದರು. ಇಲ್ಲ ಅಂದ್ರೆ ನಮಗೆ ಅರ್ಥವೇ ಆಗ್ತಾ ಇರಲಿಲ್ಲ. ಏನಿದು, ಈ ಪರೀಕ್ಷಿತ್ ರಾಜ ಪಕ್ಕದಲ್ಲೇ ನದಿ ಹರಿತಾ ಇರಬೇಕಾದ್ರೆ ಆ ನದಿ ಒಳಗಡೆ ಇಳಿದು ನೀರನ್ನು ಕುಡಿಯೋದು ಬಿಟ್ಟು ಏನು ಇಲ್ಲಿಗೆ ಬಂದು ಇವನಿಗೆ ಶಾಪ ಕೊಟ್ಟು ಇವನಂದ್ರೆ ಶಾಪ ಇಸ್ಕೊಂಡು ಕಡೆಗೆ ನೀರು ಸಿಗದೆ ಹೋದ್ನಲ್ಲ ಅಂತ ಅಂದ್ಕೋಬಾರ್ದು. ಅಲ್ಲಿ ಕೌಶಿಕಿ ಅಂದರೆ ಕುಶಪಾಣಿ ಅಂತಂದರು. ಆಚಾರ್ಯ ಬೇರೆ ಏನೂ ಬರಲಿಲ್ಲ, ಕುಶಪಾಣಿ ಹಿಂದ್ರು ಅಷ್ಟೆ. ಇತಿ ಲಂಘಿತ ಮರ್ಯಾದಂ ಇತೋ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇಹನಿ ಧಕ್ಷತಿ ಸ್ಮ ಕುಲಾಂಗಾರಂ ಚೋದಿತೋ ಮೇ ಪಿತೃದ್ರುಹಂ. ಇತೋ ಲಂಘಿತ ಮರ್ಯಾದಂ, ಇವತ್ತಿನಿಂದ 7ನೇ ದಿವಸದಲ್ಲಿ ಧರ್ಮದ ಕಟ್ಟುಪಾಡುಗಳನ್ನು ಮೀರಿದ, ನನ್ನ ಅಪ್ಪನಿಗೆ ದ್ರೋಹ ಮಾಡಿದ ಯಾವನೇ ಆಗಿರಲಿ, ಧಕ್ಷತಿ ತಕ್ಷಕ ಕಚ್ಚಿ ಸಾಯಿಸುತ್ತಾನೆ. ತಥೋಭ್ಯೇತ್ಯಾಶ್ರಮಂ ಬಾಲಃ ಗಳೆ ಸರ್ಪಕಳೇಬರಂ ಪಿತರಂ ವೀಕ್ಷ ದುಃಖಾರ್ಥೋ ಮುಕ್ತ ಕಂಠೋರುರೋಧ. ಆಮೇಲೆ ಆಶ್ರಮಕ್ಕೆ ಬಂದದ್ದು. ಅಪ್ಪನನ್ನು ನೋಡಿ ಇದು ಶಾಪ ಕೊಟ್ಟಿದ್ದಲ್ಲ, ಅಪ್ಪನ ಎದುರುಗಡೆ ಶಾಪ ಕೊಟ್ಟಿದ್ದಲ್ಲ, ಶಾಪ ಕೊಟ್ಟಿದ್ದೆಲ್ಲೋ. ಆಮೇಲೆ ಅಪ್ಪನ ಬಳಿ ಬಂದು ಅಪ್ಪನನ್ನು ನೋಡಿ ಹೋ ತಳ್ಳಿಕ್ಕೆ ಶುರು ಮಾಡಿದ. ಮುಕ್ತಕಂಠ ರುರೋಧ, ಕೊರಳು ಬಿಚ್ಚಿ ಅತ್ತ. ಸವಾ ಅಂಗಿರತೋ ಬ್ರಹ್ಮನ್ ಶ್ರುತ್ವಾ ಸುತ ವಿಲಾಪಿತಂ ಉನ್ಮೀಲ್ಯ ಶನಕೈರ್ನೇತ್ರೇ ದೃಷ್ಟ್ವಾ ಚಾಂಗೆ ಮೃತೋರಗಂ. ಅವ ಏನು ಮಾಡಿದ? ಸಮಾಧಿಯಲ್ಲಿದ್ದವನಿಗೆ ಮಗನ ಅಳುವಿನಿಂದ ಎಚ್ಚರ ಆಯಿತು. ನಿಧಾನವಾಗಿ ಕಣ್ಣು ತೆರೆದ, ನೋಡಿದ, ಕೂಲಾಗಿ ಹಾವನ್ನು ತೆಗೆದು ಪಕ್ಕದಲ್ಲಿ ಹಾಕಿದ. ವಿಸೃಜ್ಯ ಪುತ್ರಂ ಪಪ್ರಚ್ಛ
ವತ್ಸ ಕಸ್ಮಾದ್ವಿರೋಜಿಷಿ ಕೇನ ಮಾತೆ ವಿಪ್ರಕೃತಂ ಇತ್ಯುಕ್ತ ಸನ್ಯವೇದಯತ್. ಆಮೇಲೆ ಮಗನನ್ನು ಕೇಳಿದ, ಮಗನೇ ನಿನಗ್ಯಾರು ತೊಂದರೆ ಮಾಡಿದ್ರಪ್ಪ ಅಂತ ಕೇಳಿದ. ಅವನು ಎಲ್ಲ ಹೇಳಿದ, ಅಪ್ಪ ನನಗೆಲ್ಲ ತೊಂದರೆ ಮಾಡಿದ್ದಿದ್ದು ನಿಮಗೆ. ಯಾರೋ ಒಬ್ಬ ತಲೆಕೆಟ್ಟ ದೊರೆ ಬಂದನಂತೆ, ಏನೋ ಮಾತನಾಡಿದ ಅಂತೆ, ನೀವು ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ಅವನು ಸಿಟ್ಟು ಮಾಡಿಕೊಂಡು ಹಾವನ್ನು ನಿಮ್ಮ ಹೆಗಲ ಮೇಲೆ ಹಾಕಿ ಹೋಗಿದ್ದಾನೆ. ಅದಕ್ಕೆ ನನಗಳು ಬಂತು. ನಿಶಮ್ಯ ಶಪ್ತ ಮತದರಹಂ ನರೇಂದ್ರಂ ಸಬ್ರಾಹ್ಮಣೋನಾತ್ಮಜಮಭ್ಯನಂದತ್ ಅಹೋ ಬತಾಹೋ ಮಹದಜ್ಞತೆ ಕೃತಂ ಅಲ್ಪೀಯ ಸಿದ್ರೋಹ ಉರುಶ್ರಮೋ ಧೃತಃ. ಆಮೇಲೆ ಏನು ಮಾಡಿದೆ ನೀನು ಅಂತ ಕೇಳಿದ. ನಿಶಮ್ಯ ಶಪ್ತಂ, ಶಾಪ ಕೊಟ್ಟೆ ಅಂತಂದ. ಕೊಡಬಾರದಿತ್ತು. ಅಲ್ಪೀಯ ಸಿದ್ರೋಹ ಉರುಶ್ರಮೋ ಧೃತಃ, ಮಾಡಿದ್ದು ಸ್ವಲ್ಪ ದ್ರೋಹ, ಅದಕ್ಕೆ ನೀನು ಕೊಟ್ಟಿದ್ದು ಶಿಕ್ಷೆ ಬಹಳ ಆಯಿತು. ಹಾಗೆ ಮಾಡಬಾರದಿತ್ತು. ನೀನು ತಪ್ಪು ಮಾಡಿದೆ. ನನಗೊಂದು ಚೂರು ಇಷ್ಟ ಆಗಲಿಲ್ಲ ಹೇಳಿದ ಅಂತೆ. ನವೈನೃಭಿರ್ನರದೇವೋಪರಾಧ್ಯ ತಂ ಶಪ್ತುಮರ್ಹಸಿ ಅವಿಪಕ್ವ ಬುದ್ಧೇ ಯತ್ತೇಜಸ ದುರ್ವಿಷಹೇಣ ಗುಪ್ತಾ ವಿಂದಂತಿ ಭದ್ರಾಣ್ಯಕುತೋ ಭಯ ಪ್ರಜಾ. ಮನುಷ್ಯರು, ಪ್ರಜೆಗಳು ಆ ರಾಜನನ್ನು ಶಪಿಸಬಾರದು. ಅಪಕ್ವ ಬುದ್ಧೇ, ಮಾಗದ ಅರಿವಿನವನೇ, ಒಂದು ಸ್ವಲ್ಪ ಯೋಚನೆ ಮಾಡಬಾರದಾ? ಅವನ ಅನುಗ್ರಹದಿಂದ, ಅವನ ಪರಾಕ್ರಮದಿಂದ ನಾವು ಎಲ್ಲ ಆತಂಕಗಳಿಂದ ದೂರ ಆಗಿ ತಪಸ್ಸು ಮಾಡ್ತಾ ಇದ್ದೇವೆ. ಈ ತರಹ ವರ್ಣಾಶ್ರಮವನ್ನು ಪಾಲನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರುವ ರಾಜನಿಗೆ ಹೀಗೆ ಶಾಪ ಕೊಡಬಹುದೇ? ಅರಕ್ಷಮಾಣೇ ನರದೇವನಾಂನಿ ರಥಾಂಗಪಾಣೌ ಅಕುತೋ ಭಯ ಪ್ರಜಾ. ಅರಕ್ಷಮಾಣೇ ನರದೇವನಾಂನಿ ರಥಾಂಗಪಾಣಾವಯಮಂಗಲೋಕಃ ತದೈವ ಚೋರ ಪ್ರಚುರೋ ವಿನಂಕ್ಷತಿ ಅರಕ್ಷಮಾಣೋ ವಿವರೂಥವತ್ ಪ್ರಜಾ. ಒಬ್ಬ ರಾಜ ನಮ್ಮನ್ನು ರಕ್ಷಣೆ ಮಾಡದಿದ್ದರೆ ಚೋರ ಪ್ರಚುರ, ಕಳ್ಳರು ಜಾಸ್ತಿ ಆಗ್ತಾರೆ. ಕಳ್ಳರು ಜಾಸ್ತಿ ಆಗೋದು ಯಾವತ್ತೂ ಕೂಡ ಅರಾಜಕವಾಗಿದ್ದಾಗ, ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದಾಗ ಕದ್ದು ಪರಾರಿ ಆಗ್ತಾರೆ. ಆಗ ಕಳ್ಳತನ ಅಪರಾಧ ಅಲ್ಲ ಅಂತ ಆಗಿಬಿಡುತ್ತೆ. ದೇಶವೊಂದರಲ್ಲಿ ಪೈರಸಿ ಅನ್ನೋದು, ಹಡಗುಗಳ್ಳತನ ಅನ್ನೋದು ಹೆಮ್ಮೆಯ ವಿಚಾರ ಆಗಿಲ್ವೇ? ಸರಿಯಾದ ರಾಜ ಇಲ್ಲದಿದ್ದರೆ ಯಾವತ್ತೂ ಕೂಡ ಕಳ್ಳತನಗಳು ಜೋರಾಗುತ್ತೆ. ಕಳ್ಳರು ಜೋರಾಗ್ತಾ ಇದ್ದ ಹಾಗೆ ತಪಸ್ಸು ಮಾಡಲಿಕ್ಕಿಲ್ಲ, ತಮ್ಮ ಧರ್ಮಾಚರಣೆಯನ್ನು ಮಾಡಲಿಕ್ಕಿಲ್ಲ. ಧರ್ಮಾಚರಣೆ ಅಂದ್ರೇನು? ತಪಸ್ವಿಗಳನ್ನು ಗೃಹಸ್ಥ ರಕ್ಷಿಸಬೇಕು, ಅಧ್ಯಯನ ಮಾಡುವವರನ್ನು ಗೃಹಸ್ಥನೋರ್ವ ರಕ್ಷಿಸಬೇಕು, ಹಾಗೆ ಅವರನ್ನು ಇವನು ರಕ್ಷಿಸಬೇಕು ಪರಲೋಕದಿಂದ. ಈ ವಿನಿಮಯ ಎಲ್ಲ ನಿಂತು ಹೋಗ್ಬಿಡುತ್ತೆ. ಈ ವಿನಿಮಯ ನ್ಯಾಯ ಮಾರ್ಗದಿಂದ ಆಗುವಂಥದ್ದು, ಕಳ್ಳತನ ಮೊದಲಾದವುಗಳಿಂದಲ್ಲ. ಯಾವಾಗ ರಾಜರು ರಕ್ಷಣೆ ಮಾಡದೇ ಇರ್ತಾರೆ, ತಮ್ಮ ಪ್ರಜೆಗಳನ್ನು ನ್ಯಾಯವಾದ ದಾರಿಯಲ್ಲಿ ನಡಿದೇ ಇರ್ತಾರೆ, ಕಳ್ಳರು ಜಾಸ್ತಿಯಾಗಿ ಎಲ್ಲ ಧರ್ಮಗಳು ನಿಂತು ಹೋಗ್ತದೆ. ಅರಕ್ಷಮಾಣ ವಿವರೂತವತ್ ಕ್ಷಣಾತ್. ವಿವರೂತ ಅಂದರೆ ಏನು? ನಮಗೆ ಆ ಪದವೇ ಗೊತ್ತಿರಲಿಲ್ಲ ಇಲ್ಲಿ ತನಕ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಸೇನಾ ವರೂಥಿನಿ ಪ್ರೋಕ್ತ ವರೂಥೋ ಗುಪ್ತಿರುಚ್ಯತೆ. ವರೂಥ ಅಂತಂದರೆ ರಕ್ಷಣೆ ಅಂತ ಅರ್ಥ. ವರೂಥಿನಿ ಅಂತಂದರೆ ಸೇನೆ. ಕ್ಯಾಟದಾಗ ವರೂಧಿನಿ ಅಂತಾರೆ. ಏನು ಹಣೆ ಬರಹ! ವರೂಧಿನಿ ಅಲ್ಲ ಅದು, ವರೂಥಿನಿ. ಥಾ ಅಲ್ಪ ಮಹಾಪ್ರಾಣ. ವರೂಥ ಅಂದರೆ ರಕ್ಷಣೆ. ಯಾವುದು ರಕ್ಷಣೆ ಮಾಡುತ್ತೋ ಅದು ವರೂಥಿನಿ. ಈ ತಮಿಳಿಗರು ಆ ಹೆಸರಿಟ್ಕೊಳ್ತಾರೆ.
ಕೆಲವೊಂದು ಕಡೆ. ಕರ್ನಾಟಕದಲ್ಲಿ ಆ ಹೆಸರು ನಾನು ಕೇಳಿಲ್ಲ ಇಲ್ಲಿವರೆಗೂ. ಆ ರೀತಿ ಯಾರೂ ಇಟ್ಕೊಳ್ಳೋಲ್ಲ. ಅವರು ತಮಿಳುನಾಡಿನವರು ಮತ್ತು ಸ್ವಲ್ಪ ಆಚೆ ಉತ್ತರದವರು ವರುಧಿನಿ ಅಂತಾರೆ. ವರುಧಿನಿ ಅಲ್ಲ, ಅದು ವರುಥಿನಿ. ಅದರಿಂದಾಗಿ ವಿವರೂಥ ಅಂದರೆ ನಮಗೆ ಇವಾಗ ಅರ್ಥ ಆಯಿತು. ವರೂಥೋ ಗುಪ್ತಿರುಚ್ಯತೆ. ವರೂಥ ಅಂತಂದರೆ ರಕ್ಷಣೆ. ವಿವರೂಥವತ್, ರಕ್ಷಣೆ ಇಲ್ಲದೆ ಒಂದು ನಾಡು ನಾಶ ಆಗುವ ಹಾಗೆ, ರಕ್ಷಣೆ ಇಲ್ಲದ ರಾಜ ನಾಶ ಆಗುವ ಹಾಗೆ, ರಾಜನಿಲ್ಲದ ನಾಡು ನಾಶ ಆಗತ್ತೆ. ರಾಜನಿಗೆ ರಕ್ಷಣೆ ಬೇಕು, ರಾಜನಿಗೆ ಅಂಗರಕ್ಷಕರು ಬೇಕು, ವೈಭವ ಬೇಕು, ಗೂಢಚಾರರು ಬೇಕು, ಸೇನೆ ಬೇಕು, ಮಂತ್ರಿ ಬೇಕು, ದ್ವಾರಪಾಲಕರು ಬೇಕು. ರಕ್ಷಣೆ ಇಲ್ಲದ ರಾಜ ನಾಶ ಆಗುವ ಹಾಗೆ ರಾಜನಿಲ್ಲದೆ ನಾಡು ನಾಶ ಆಗತ್ತೆ. ಅದರಿಂದಾಗಿ ನೀನು ಆ ಪರೀಕ್ಷಿತ್ ರಾಜನಿಗೆ ಶಾಪ ಕೊಟ್ಟು ತಪ್ಪು ಮಾಡಿದೆ ಮಗನೇ. ಇದನ್ನು ಪಿತೃಭಕ್ತಿ ಅಂತ ಹೇಳಲಿಕ್ಕಾಗೋಲ್ಲ. ತದಜ್ಜನ ಪಾಪಮುಪೈತ್ಯನನ್ವಯಂ ಯನ್ನಷ್ಟನಾಥಸ್ಯ ಪಶೋರ್ವಿಲುಂಪಕಾ ಪರಸ್ಪರಂ ಘ್ನಂತಿ ಶಪಂತಿ ವೃಂಜತೆ ಪಶೂನು ಸ್ತ್ರೀಯೋರ್ಥಾನ್ ಪುರುದಸ್ಯ ಓಜನಾ. ರಾಜ ಒಬ್ಬ ಇಲ್ಲದೆ ಹೋದರೆ ಏನಾಗತ್ತೆ? ಎಲ್ಲರೂ ಕೂಡ ಉಚ್ಛೃಂಖಲರಾಗ್ತಾರೆ. ಎಲ್ಲ ನೀತಿ ನಿಯಮಗಳು ಅದನ್ನು ಮೀರ್ತಾರೆ. ಅದನ್ನು ಹೇಳುತ್ತಾರೆ, ಅನನ್ವಯಂ ಪಾಪಮುಪೈತಿ. ಹಲವಾರು ವಂಶಗಳನ್ನು ನಾಶ ಮಾಡಿದ ಪಾಪ ನಮಗೆ ಬರುತ್ತೆ. ಪರಸ್ಪರಂ ಘಂತಿ, ರಾಜ ಇಲ್ಲದೆ ಹೋದರೆ ಪರಸ್ಪರ ಹೊಡೆದಾಡ್ಕೋತಾರೆ. ಶಪಂತಿ, ಬೈದಾಡ್ಕೊಳ್ತಾರೆ. ವೃಂಜತೆ, ಹಿಂಸೆ ಮಾಡ್ಕೊಳ್ತಾರೆ. ವೃಂಜತೆ ಅಂತಂದರೆ ವೃತ್ತಿಚ್ಛೇತ್ತಾರೋ ಭವಂತಿ ಅಂತ, ವೃಶ್ಚುಚ್ಛೇದನೆ ಅಂತ ಧಾತು. ಅನಂತ ತೀರ್ಥರು ಅಪಹರಂತಿ ಅಂತ ಬರೀತಾರೆ. ವಿಜಯ ತೀರ್ಥರು ಪ್ರಾಚೀನಂ ಅಂತ ಅಷ್ಟೇ ಇದೆ ನಮ್ಮ ಗುರುಗಳ ವ್ಯಾಖ್ಯಾನದಲ್ಲಿ, ಅಂದರೆ ಕೆಳಗಡೆ ಇರುವ ಫುಟ್ ನೋಟಿನಲ್ಲಿ. ಅದು ಯಾರ್ದು ಅಂತ ಹೇಳಿದ್ರೆ ವಿಜಯ ತೀರ್ಥರದ್ದು. ಆ ವಿಜಯ ತೀರ್ಥರು ಹೇಳ್ತಾರೆ, ವೃಂಜಂತಿ, ವೃಶ್ಚಂತಿ ಇದ್ದ ಹಾಗೆ ವೃಂಜಂತಿ, ವೃತ್ತಿಯನ್ನು ಅಪಹರಿಸಿ ಬಿಡ್ತಾರೆ. ಅಂದರೆ ಬಾಳುವ ರೀತಿಯನ್ನೇ ಬದಲಾಯಿಸಿ ಬಿಡ್ತಾರೆ, ಅಥವಾ ಬಾಳುವಿಕೆಯನ್ನು ಕಿತ್ಕೊಂಡು ಬಿಡ್ತಾರೆ. ಎರಡರಲ್ಲಿ. ಎನ್ನಷ್ಟನಾಥಸ್ಯ ಪಶೋರ್ವಿಲುಂಪಕಾ. ನಷ್ಟನಾಥಸ್ಯ ಪಶೋಹೋ ಅಂತ ಒಂದು ಪದ ಇದೆ. ಒಡೆಯನಿಲ್ಲದ ಪಶುವನ್ನು ಹಾಳು ಮಾಡ್ತಾರೆ ಅಂತ. ಇದೇನ್ರಿ ಇದು? ಅಲ್ಲಿ ಉಂಟಲ್ಲ ಮುಂದೆ, ಪಶೂನು ಸ್ತ್ರೀಯೋರ್ಥಾನ್ ಪುರುದಸ್ಯ ಓಜನಾಹ ಅಂತ ಆ 4ನೆಯ ಪಾದದಲ್ಲಿ ಇದೆ. ಪಶುಗಳನ್ನು ಅಪಹರಿಸ್ತಾರೆ, ಹೆಣ್ಣು ಮಕ್ಕಳನ್ನು ಅಪಹರಿಸ್ತಾರೆ, ದುಡ್ಡನ್ನು ಅಪಹರಿಸ್ತಾರೆ ಅಂತ ಪಶುನಂತ ಉಂಟು. ಮತ್ತು 2ನೆಯ ಪಾದದಲ್ಲಿ ಪಶೋರ್ವಿಲುಂಪಕಾಹ ಅಂತ ಇದೆಯಲ್ಲ. ಏನರ್ಥ? ಯಾಕೆ ಹೀಗೆ ಭಾಗವತ ಪುನರುಕ್ತಿಯನ್ನು ಹೇಳುತ್ತೆ ಅಂತ. ಮತ್ತು ನಷ್ಟನಾಥಸ್ಯ ಪಶೋಹೋ ಏನ್ರಿ? ಮಾಲೀಕನನ್ನು ಕಳೆದುಕೊಂಡ ಪಶು ಅಂತ ಒಂದುಂಟೆ. ಮಾಲೀಕನನ್ನು ಕಳೆದುಕೊಂಡ ಪಶುವನ್ನು ಹಾಳು ಮಾಡ್ತಾರೆ ಏನ್ರಿ ಹಾಗಂದ್ರಿ? ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ವಿಡ್ರಾಷ್ಟ್ರಂ ಪಶುರುತ್ಸೇಕೋ ಭ್ರಮರಶ್ಚೇತಿ ಕಥ್ಯತೆ. ಅಲ್ಲಿ ಪಶು ಅಂದರೆ ರಾಷ್ಟ್ರ ಅಂತ ಅರ್ಥ ಇದೆ. ವಿಟ್ ಅಂದರೆ ರಾಷ್ಟ್ರ. ಈಗ ಗೊತ್ತಾಯ್ತಲ್ಲ, ರಾಷ್ಟ್ರವನ್ನು ಹಣ ಸಂಪಾದನೆಯಿಂದ ರಕ್ಷಿಸುವವರು ವೈಶ್ಯರು. ವಿಟ್ ಪ್ರಜೆಗಳು ಅಥವಾ ರಾಷ್ಟ್ರ. ಆ ರಾಷ್ಟ್ರಕ್ಕೆ ಹಣ ತುಂಬುವವರು ವೈಶ್ಯರು. ಇಲ್ಲ ಅಂದರೆ ವೈಶ್ಯರು ಯಾಕೆ? ಏನೇನೋ ನಿರ್ವಚನ. ವೇಷ ಅಂದರೆ ಮನೆ, ಮನೆ ಇದ್ದವರು ವೈಶ್ಯರು. ಆವಾಗ ವೈಶ್ಯರಿಗೆ ಮಾತ್ರ ಮನೆ ಇತ್ತು ಅಂತ ಕಾಣುತ್ತೆ. ವ್ಯಾಪಾರ ಮಾಡುವವರಿಗೆ ಮನೆ ಇತ್ತು ಅಂತ. ಉಳಿದವರೆಲ್ಲ ಏನು ರಾಜರೇ ಎಲ್ಲ ಏನು ಇದರಲ್ಲಿ ನೇಲಾಡ್ತಾ ಇದ್ರ ಆಕಾಶದಲ್ಲಿ?
ಹಾಗಾದರೆ ವೇಶ್ಯ ಅಂದರೆ ಏನು? ವೇಶ್ಯ ಅಂದರೆ ಮೈ ಮಾರುವವಳು ಅಂತ. ಅದು ಕೂಡ ಅಷ್ಟೇ, ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟವಳು ಅಂತ. ತ್ವಂ ವಾಪೀವ ಲತೇವ ನೌರಿವ ಜನಂ ವೇಶ್ಯಾಸಿ ಸರ್ವಂ ವಹ ಅಂತ ಆ ಮೃಚ್ಛಕಟಿಕಾದ ನಾಟಕದಲ್ಲಿ ಅದೊಂದಿದೆ. ಆವೆಯ ಮಣ್ಣಿನ ಆಟದ ಬಂಡಿ, ಅದರಲ್ಲಿ ಅದೊಂದು ನಿರ್ವಚನದ ಸೂಚನೆ ಇದೆ. ಇಡೀ ರಾಷ್ಟ್ರದ ಹೆಣ್ಣು ಅವಳು ಅಂತ. ಹೀಗಾಗಿ ವಿಟ್ ಅನ್ನುವ ಶಬ್ದದಿಂದ ಇದರ ನಿರ್ವಚನವನ್ನೆಲ್ಲ ನಾವು ನೋಡಿದೆವು. ಆಚಾರ್ಯ ಹೇಳಿದ್ರು ಪ್ರಾಸಂಗಿಕವಾಗಿ ವಿಡ್ರಾಷ್ಟ್ರಂ ಪಶು, ವಿಟ್ ಪಶು, ಉತ್ಸೇಕ, ಭ್ರಮರ. ಭ್ರಮರ ಅಂದರೂ ರಾಷ್ಟ್ರ, ಆಮೇಲೆ ದುಂಬಿ ಅಂತ ಅರ್ಥ. ಹೀಗಾಗಿ ಇದೆಲ್ಲ ಸೇರಿ ಪಶೋರ್ ನಷ್ಟನಾಥಸ್ಯ, ಈಗ ಅರ್ಥ ಆಯಿತು. ನಷ್ಟನಾಥಸ್ಯ, ರಾಜನನ್ನು ಕಳೆದುಕೊಂಡ ರಾಷ್ಟ್ರವನ್ನು ಹಾಳು ಮಾಡ್ತಾರೆ ದೊಡ್ಡ ಕಳ್ಳರು. ಪರಸ್ಪರಂ ಘ್ನಂತಿ, ಮತ್ತೆ ಅವರವರಲ್ಲೇ ಹೊಡೆದಾಡ್ಕೋತಾರೆ. ವೃಂಜತೆ, ವೃತ್ತಿಚ್ಛೇದವನ್ನು ಮಾಡ್ಕೊಳ್ತಾರೆ. ನೋಡಿ, ಈಗ ಕರೆಕ್ಟ್ ಆಯಿತು. ಎಲ್ಲಿ ಹೇಳಬೇಕು ಅಲ್ಲಿ ಮಾತ್ರ ಆಚಾರ್ಯ ಹೇಳ್ಬಿಡ್ತಾರೆ. ಪಶು ಅಂದರೆ ರಾಷ್ಟ್ರ, ಪಶು ಅಂದರೆ ರಾಷ್ಟ್ರ ಅಂತ ಮಾತ್ರ ಹೇಳಲಿಲ್ಲ, ಸುಮ್ಮನೆ ಒಂದು ಕೋಶ ಕೊಟ್ಟು ಮಾಡಿಟ್ಬಿಟ್ರು. ಹೀಗೆ ಒಂದು ಭಾಷ್ಯ ಎಷ್ಟು ಗಂಭೀರವಾಗಿರುತ್ತೆ ಅಂದರೆ, ಹೀಗಿರಬೇಕು ಭಾಷ್ಯ ಅಂದರೆ. ಚಿಂತನೆ ಬರೆಯೋ ಹಾಗಲ್ಲ, ಗೈಡ್ ತರಹ ಇರಬಾರದು. ಗೈಡ್ ನಾವೇ ಓದ್ಕೋತೀವಿ. ಅದರಿಂದ ನಷ್ಟನಾಥಸ್ಯ ಪಶೋರ್ವಿಲುಂಪಕ, ಒಬ್ಬ ಮನೆಯ ಯಜಮಾನ ಇಲ್ಲದೆ ಹೋದರೆ ಏನೇನು ಉಲ್ಲೋಲ ಕಲ್ಲೋಲಗಳು ಆಗ್ತದೋ ಹಾಗೆ ಒಬ್ಬ ರಾಷ್ಟ್ರಕ್ಕೆ ನಾಯಕ ಇಲ್ಲದೆ ಹೋದರೆ ಉಲ್ಲೋಲ ಕಲ್ಲೋಲ ಆಗ್ತದೆ. ಅಲ್ಲೋಲ ಕಲ್ಲೋಲ ಅನ್ನಬಾರದು, ತಪ್ಪು ಪ್ರಯೋಗ. ಉಲ್ಲೋಲ ಕಲ್ಲೋಲ ಅನ್ಬೇಕು. ಕಲ್ಲೋಲ ಅಂದರೆ ಅಲೆ. ಸಮುದ್ರ ಅಥವಾ ಸರೋವರ ಸ್ಥಿಮಿತವಾಗಿರದೆ ದೊಡ್ಡ ಕಲ್ಲು ಬಿದ್ದಾಗ ಕಲ್ಲೋಲ, ಅಲೆಗಳೆಲ್ಲ ಉಲ್ಲೋಲ, ಎಲ್ಲೆಲ್ಲೋ ಹೋಗಿ ತೀರವನ್ನು ಆಕ್ರಮಿಸೋದನ್ನು ಉಲ್ಲೋಲ ಅಂತಾರೆ. ಅದು ಉಲ್ಲೋಲ ಕಲ್ಲೋಲ ಆಗಬೇಕು, ಅಲ್ಲೋಲ ಕಲ್ಲೋಲ ಅಲ್ಲ. ಭಾಷೆ ಬಹಳ ಪವಿತ್ರವಾದದ್ದು. ಒಳ್ಳೆ ಪ್ರಯೋಗಗಳನ್ನು ನಾವು ಶುರು ಮಾಡಬೇಕು. ತದಾರ್ಯ ಧರ್ಮಶ್ಚ ವಿಲೀಯತೇಂದ್ರಣಾಂ ವರ್ಣಾಶ್ರಮಾಚಾರಯುತಸ್ತ್ರಯೀಮಯಃ ತಥೋರ್ಥ ಕಾಮಾಭಿನಿವೇಶಿತಾತ್ಮನಾಂ ಶುನಾಂ ಕಪೀನಾಮಿವ ವರ್ಣಸಂಕರಃ. ತದಾ ಆರ್ಯಧರ್ಮಶ್ಚ ವಿಲೀಯತೆ, ಒಬ್ಬ ರಾಜ ಇಲ್ಲದೆ ಹೋದರೆ ಶ್ರೇಷ್ಠವಾದ ಧರ್ಮವೇ ನಾಶ ಆಗಿ ಹೋಗ್ತದೆ. ವೇದ ಅನ್ನೋದು ಅರ್ಥವೇ ಆಗಲ್ಲ ಯಾರಿಗೂ ಕೂಡ. ಪ್ರಾಚೀನರು ಯುದ್ಧ ಆಗ್ತಾ ಇರಬೇಕಾದ್ರೆ, ಪ್ರಾಕೃತಿಕ ವಿಕೋಪ ಆಗಬೇಕಾದ್ರೆ ಅಧ್ಯಯನ ಮಾಡಬೇಡ ಅಂದರು. ಯಾಕೆ ಅಂದರೆ ಅವಾಗ ವಿಪರೀತ ಸಮಸ್ಯೆಗಳಿರ್ತದೆ, ತಪ್ಪೇ ಅರ್ಥ ಆಗುತ್ತೆ. ನ್ಯಾಚುರಲ್ ಡಿಸಾಸ್ಟರ್ಸ್, ಜೋರಾಗಿ ಗಾಳಿ ಬೀಸಿದಾಗ, ಪ್ರವಾಹ ಬಂದಾಗ, ಅಂತಹ ಸಂದರ್ಭದಲ್ಲಿ ಸಂಯಮದಿಂದ ಇರು ಅಂತ ಹೇಳ್ತಾರೆ. ಅವಾಗ ಅಧ್ಯಯನ ಮಾಡಬೇಡ. ಯುದ್ಧ ಆಗ್ತಾ ಇರಬೇಕಾದ್ರೆ ಸುಮ್ಮನೆ ಇರಬೇಕು. ಯುದ್ಧ ಆಗೋದು ಒಂದು ನಷ್ಟ ಬಿಡಿ, ಅನೇಕ ಜನ ನಾಶ ಆಗ್ತಾರೆ, ಸಾಯ್ತಾರೆ, ಯುದ್ಧದಿಂದ ಮನೆ ಮಠ ಕಳ್ಕೊಳ್ತಾರೆ, ತಮ್ಮ ಬಂಧುಗಳನ್ನು ಕಳ್ಕೊತಾರೆ. ಅದೊಂದು ಸಮಸ್ಯೆ. ಅದೆಲ್ಲಕ್ಕಿಂತ ಸಮಸ್ಯೆ ಅಂತ ಗೊತ್ತಾ? ವಿದ್ಯಾನಾಶ. ಯುದ್ಧಗಳಾದಾಗ ವಿದ್ಯಾನಾಶ ಆಗಿ ಹೋದರೆ, ದಾರಿದ್ರ್ಯ, ಅನ್ನದ್ದು ಹಣದ್ದು ಬಂದರೆ, ಒಂದು 2 ಹೊತ್ತು ಉಪವಾಸ ಇದ್ದರೆ, ಒಂದು 20 ವರ್ಷ ಅರೆ ಹೊಟ್ಟೆಯಲ್ಲಿದ್ದರೆ ಏನು ತಲೆ ಮುಳುಗು ಹೋಗಲ್ಲ. ಒಂದು ವಿದ್ಯೆಯೇ ನಷ್ಟ ಆಗೋದ್ರೆ ಮತ್ತೆ ರೀಗೈನ್ ಮಾಡಲಿಕ್ಕಾಗಲ್ಲ. ಹಣ ರೀಗೈನ್ ಮಾಡಬಹುದು, ಮತ್ತೆ ಶೋಧನೆ ಮಾಡ್ತಾ 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 ಹೊಸ ಆಹಾರವನ್ನು ನಾವು ಹುಡುಕಬಹುದು. ಬಿತ್ತನೆಯಲ್ಲಿ ಹೊಸ ಪ್ರಯೋಗ ಮಾಡಬಹುದು, ಹೊಸ ಹಣ್ಣನ್ನು ಪರಿಷ್ಕಾರ ಮಾಡಬಹುದು,
ಹೊಸ ರುಚಿಯನ್ನು ಇನ್ವೆಂಟ್ ಮಾಡಬಹುದು. ವಿದ್ಯೆ ಹಳೇದು ಕಳೆದೋದ್ರೆ ಯಾರಪ್ಪ ಇನ್ವೆಂಟ್ ಮಾಡೋದು? ಇವತ್ತು ಮಸ್ಲಿನ್ ಬಟ್ಟೆ ಯಾರಾದರೂ ಮಾಡ್ಲಿಕ್ಕೆ ಆಗ್ತದಾ? ಅವರು ಬ್ರಿಟಿಷರು ಕೈ ಕಡ್ದದ್ದೇ ಬಂತು. ಅದರಿಂದ ಇದೆಲ್ಲ ನಾಶ ಆಗೋಗುತ್ತೆ ಕಣಯ್ಯ. ಒಬ್ಬ ರಾಜನಿಗೆ ಶಾಪ ಕೊಟ್ಟರೆ ನೀನು ಇದ್ಯಾವುದನ್ನು ಯೋಚನೆ ಮಾಡದೆ ಬಾಲಿಶನಾಗಿ ತಪಶಕ್ತಿ ಇದ್ದದ್ದನ್ನು ಒಬ್ಬ ರಾಜನನ್ನು ನಾಶ ಮಾಡಲಿಕ್ಕೆ ಬಳಸ್ಬಿಟ್ಟಿಯಲ್ಲ, ಛೇ ಅಂತಂದರು ಶಮೀಕರು. ಶಮೀಕರು ಅಂತ ಆಮೇಲೆ ಗೊತ್ತಾಗತ್ತೆ ಯಾರು ಅಂತ ಹೇಳಲಿಲ್ಲ ಇಲ್ಲಿ. ಧರ್ಮಪಾಲೋ ನರಪತಿ ತಥಾರ್ಥ ಕಾಮಾಭಿನಿವೇಶಿತಾತ್ಮನಾಂ. ಪ್ರಜೆಗಳು ದಾರಿ ತಪ್ತಾರೆ. ಅರ್ಥ, ಸಂಪತ್ತು, ಕಾಮ, ದೇಹದ ಬಯಕೆ ಎರಡರಲ್ಲೇ ಅವ್ರ ದೃಷ್ಟಿ ಹೊರಟೋಗ್ಬಿಡತ್ತೆ. ಒಂದು ದೊಡ್ಡ ಯುದ್ಧ ಆದರೆ ಧರ್ಮದ ಬಗ್ಗೆ ದೃಷ್ಟಿ ಹೊರಟೋಗತ್ತೆ, ಮೋಕ್ಷ ಸಿಗತ್ತೆ ಅನ್ನುವ ನಂಬಿಕೆಯೂ ಹೊರಟೋಗತ್ತೆ. ಈ ಲೋಕದಲ್ಲಿ ಇರುವ ಅರ್ಥ, ದುಡ್ಡು, ಕಾಮ ಎರಡರಲ್ಲಿಯೇ ಇದಕ್ಕಿಂತ ಭೀಕರ ಬೇಕಾ? ಎಲ್ಲವೂ ಅವ್ಯವಸ್ಥಿತ ಆಗುತ್ತೆ. ಆಮೇಲೆ ಏನಾಗತ್ತೆ? ಅಪವಿತ್ರ ಮೈತ್ರಿ ಶುರು ಆಗುತ್ತೆ. ಅಪವಿತ್ರ ಮೈತ್ರಿ ಅಂದರೆ ಏನು? ಶುನಾಂ ಕಪೀನಾಂ ಇವ ವರ್ಣಸಂಕರ. ನಾಯಿಗಳು ಕೋತಿಗಳು ಕೂಡಿದ ಹಾಗೆ ವಿವಿಧ ವಿಚಾರಗಳ ಸಾಂಕರ್ಯ ಶುರು ಆಗೋಗುತ್ತೆ ಎಂದರು. ಏನು ಭೀಕರರೇ ಅದು! ಇಂತಹ ಅನರ್ಥ ಆಗದಂತೆ ತಡೆಯುವ ರಾಜನಿಗೆ ಶಾಪ ಕೊಟ್ಬಿಟ್ಟಿಯಲ್ಲಯ್ಯ. ನೀನು ಕೊಟ್ಟಿದ್ದು ಯಾವುದೋ ರಾಜನಿಗಲ್ಲ. ಧರ್ಮಪಾಲೋ ನರಪತಿ ಸತು ಸಮ್ರಾಟ್ ಬೃಹಚ್ಛ್ರವಾಹ. ಧರ್ಮಪಾಲಕ ಅವನು, ರಾಜ, ಒಳ್ಳೆ ಕೀರ್ತಿ ಇದೆ ಅವನಿಗೆ. ಸಾಕ್ಷಾನ್ ಮಹಾಭಾಗವತಃ ರಾಜರ್ಷಿರ್ಹಯಮೇಧಯಾಟ್. ದೇವರ ಭಕ್ತ, ರಾಜಋಷಿ, ಅಶ್ವಮೇಧವನ್ನು ಮಾಡಿದವ. ಹಸಿವಿನಿಂದ, ನೀರಡಿಕೆಯಿಂದ ಏನೋ ಸಣ್ಣ ತಪ್ಪು ಮಾಡಿದ್ರೆ ಇಷ್ಟು ದೊಡ್ಡ ಶಿಕ್ಷಣ ಕೊಡೋದು. ಕ್ಷುತ್ರುಶ್ರಮಾನ್ವಿತೋ ದೀನಃ ನೈವಾಸ್ಮಚ್ಛಾಪಮರ್ಹತಿ. ಉದ್ದೇಶಪೂರ್ವಕವಾಗಿ ಏನಾದರೂ ಮಾಡಿದರೆ ಶಾಪ ಕೊಡೋಣ. ಹಸಿವೆಯಿಂದ, ನೀರಡಿಕೆಯಿಂದ ಏನೋ ಒಂದು ಸ್ವಲ್ಪ ಆಡ್ತಾನೆ, ಅದನ್ನು ಸಹಿಸಬೇಕಲ್ವ? ಶಾಪ ಕೊಟ್ಟುಬಿಡೋದ? ಗೊತ್ತಿರದೆ ಕೆಲವೊಮ್ಮೆ ಏನೇನೋ ಮಾತನಾಡ್ತಾರೆ, ಸಹಿಸಬೇಕಾಗುತ್ತೆ. ತಪಸ್ವಿಗಳಾದವರಿಗೆ ಅಟ್ಟು ತಾನೇ ಇಲ್ಲದೆ ಹೋದರೆ, ಎಲ್ಲದಕ್ಕೂ ಶಾಪ ಹಾಕ್ತಾ ಕೂತ್ರೆ ಗತಿ ಏನು? ಇವನು ತಪಸ್ಸು ಬೇಗ ಖಾಲಿ ಆಗೋದಲ್ಲದೆ 10 ಜನರಿಗೆ ಅನರ್ಥ ಆಗತ್ತೆ. ಅದರಿಂದ ತಪಶಕ್ತಿ ಇರುವವರಿಗೆ ಸಂಯಮ ಇರಬೇಕು, ತಾಳ್ಮೆ ಇರಬೇಕು. ಬ್ರಾಹ್ಮಣನಿಗೆ ಸಿಟ್ಟು ಇರಬಾರದು ಅಂತ ಹೇಳೋದು ಯಾಕೆ? ಇದೇ ಕಾರಣಕ್ಕೆ. ಯದ್ವಾ ತದ್ವಾ ಶಾಪ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಅಪಾಪೇಶು ಸ್ವಭೃತ್ಯೇಷು ಬಾಲೇನ ಅಪಕ್ವ ಬುದ್ಧಿನ ಪಾಪಂ ಕೃತಂ ತದ್ಭಗವಾನ್ ಸರ್ವಾತ್ಮ ಕ್ಷಂತುಮರ್ಹತಿ. ಅಪಕ್ವ ಬುದ್ಧಿಯಾದ ಹುಡುಗ, ಇನ್ನು ಮಾಗದ ಬುದ್ಧಿಯವ, ಹದಿಹರೆಯದ ಉತ್ಸಾಹದವ, ಅವನು ತನ್ನ ಸೇವಕರಲ್ಲಿ ಮಾಡಿದ ಪಾಪವನ್ನು ಭಗವಂತ ಕ್ಷಮಿಸಲಿ ಅಂತ ಕೇಳ್ಕೋತಾರವರು. ದೇವರ ಭಕ್ತರಿಗೆ ಮಾಡಿದ ಪಾಪ ದೇವರಿಗೆ ಸಿಟ್ಟು ಬರುತ್ತೆ. ಅದರಿಂದಾಗಿ ದೇವರು ಈ ನನ್ನ ಮಗನನ್ನು ಕ್ಷಮಿಸಲಿ, ಅವನು ಬುದ್ಧಿ ಇಲ್ಲ, ಅವನಿಗೆ ಅವನ ಭಕ್ತರಲ್ಲೇ ಅನ್ಯಾಯ ಮಾಡಿದ್ದಾನೆ ಅವನು. ತಿರಸ್ಕೃತ ವಿಪ್ರಲಬ್ಧಾ ಶಪ್ತಾ ಕ್ಷಿಪ್ತಾ ಹತಾ ಅಪಿ ನಾಸ್ಯ ತತ್ ಪ್ರತಿಕುರ್ವಂತಿ ತದ್ಭಕ್ತ ಪ್ರಭವೋಪಿ. ತಿರಸ್ಕಾರ ಮಾಡಿದರು, ಮೋಸ ಮಾಡಿದರು, ಶಾಪ ಹಾಕಿದರು, ಅವರನ್ನು ತಿರಸ್ಕರಿಸಿದರು, ಹೊಡೆದರು, ಬಡಿದರು. ಭಗವದ್ಭಕ್ತರು ಶಾಪ ಕೊಡೋದಿಲ್ಲ. ನಾಸ್ಯ ತತ್ ಪ್ರತಿಕುರ್ವಂತಿ. ಅವರಿಗೆ ಶಾಪ ಕೊಟ್ಟರೆ ಅವನಿಗೆ ಅನ್ಯಾಯ ಆಗತ್ತೆ.
ಆದರೆ ಶಾಪ ಕೊಡಲಿಕ್ಕೆ ಇವ್ರಿಗೆ ತಪಸ್ಸೂ ಇರುತ್ತೆ. ಹಾಗಂತ ಹೇಳಿ ಶಾಪ ಕೊಡೋದಿಲ್ಲ, ಗೊತ್ತಿದೆ ಅವರಿಗೆ. ಇತಿ ಪುತ್ರ ಕೃತಾಘೇನ, ಇದನ್ನು ಅಂದರೆ ಸೂತ ಪುರಾಣಿಕರು ತಟಸ್ಥವಾಗಿ ಹೇಳೋದು, ಅವರೇ ಹೇಳ್ಕೊಳ್ಳಲ್ಲ, ಅವರು ಅಷ್ಟೇ ಹೇಳಿ ನಿಲ್ಲಿಸ್ಬಿಡ್ತಾರೆ, ಸರ್ವಾತ್ಮ ಕ್ಷಂತುಮರ್ಹತಿ ಅಂತ. ಇದು ತಟಸ್ಥ ಸ್ಟೇಟ್ಮೆಂಟ್, ನ್ಯೂಟ್ರಲ್ ಸ್ಟೇಟ್ಮೆಂಟ್. ಭಗವದ್ಭಕ್ತರು ಹೀಗೆ ಎಲ್ಲವನ್ನ ಸಹಿಸಿ ಇರ್ತಾರೆ ಅಂತ. ಅದು ಯಾವ ರೀತಿ ಒಬ್ಬ ಜ್ಞಾನಿಯನ್ನು ಅವಮಾನ ಮಾಡಿದರೆ ಏನೇನು ಆಗತ್ತೆ ಅನ್ನೋದನ್ನು ನಾವು ನೋಡಿದ್ದೇವೆ. ಇತಿ ಪುತ್ರಕೃತಾಘೇನ ಸೋನು ತಪ್ತೋ ಮಹಾಮುನಿ ಸ್ವಯಂ ವಿಪ್ರಕೃತೋ ರಾಜ್ಞಾ ನೈವಾಗಂ ತದಚಿಂತಯತ್. ಅದರಿಂದ ಶಮೀಕರು ತನಗೆ ಆದ ಅನ್ಯಾಯವನ್ನು ಒಂದು ಚೂರೂ ಮನಸ್ಸಿಗೆ ತಗೊಳ್ಳಿಲ್ಲ. ಅವನ ತಪ್ಪು ತೀರ ಕ್ಷುಲ್ಲಕವಾದದ್ದು, ಅದನ್ನು ಎಣಿಸೋದು ಕೂಡ ಅಲ್ಲ ಅಂತ ಹೇಳಿ ಸುಮ್ಮನಾದರು. ಸಾಧವ ಪ್ರಾಯಚೋ ಲೋಕೆ ಪರೈರ್ದ್ವಂದ್ವೇಷು ಯೋಜಿತಾ ನವ್ಯಥಂತೆ ನ ಹೃಷ್ಯಂತಿ ಯತ ಆತ್ಮ ಗುಣಾಶ್ರಯ. ಸಜ್ಜನರು ಹೀಗೆ ಲೋಕದಲ್ಲಿ ಪರೈರ್ದ್ವಂದ್ವೇಷು ಯೋಜಿತಾ, ಬೇರೆಯವರು ದ್ವಂದ್ವೇಷು ಯೋಜಿತಾ, ಕೆಟ್ಟದ್ದು ಒಳ್ಳೆಯದ್ದು ಸುಖ ದುಃಖ ಮೊದಲಾದ ಜೋಡಿಗಳಲ್ಲಿ ಸಿಲುಕಿಕೊಳ್ತಾರೆ ಬೇರೆಯವರ ಕಾರಣದಿಂದ. ಅವರೇ ಏನು ಸಿಲುಕಿಕೊಳ್ಳೋದಿಲ್ಲ. ಜಗತ್ತಿನಲ್ಲಿ ಇರ್ತಾರೆ ಅಂತಂದರೆ ಜಗತ್ತಿನ ಸಮಸ್ಯೆಗಳಲ್ಲಿ ಭಾಗಿಯಾಗಲೇಬೇಕಾಗತ್ತೆ. ನಾನು ಜಗತ್ತಿನಲ್ಲಿ ಇರ್ತೇನೆ, ಜಗತ್ತಿನಿಂದ ದೂರವಾಗಿರ್ತೇನೆ ಅಂತ ಅವರೇನು ಇರೋಲ್ಲ. ಹಾಗಿರಲೂಬಾರದು ಅಂತ ಹೇಳುತ್ತಾರೆ. ಮುಂದೆ ನಿಮಗೆ 4ನೆಯ ಸ್ಕಂಧದಲ್ಲಿ ಜ್ಞಾನಿಯೊಬ್ಬ, ಅವನಿಗೆ ಈ ದೇಹದ ಪ್ರಜ್ಞೆ ಇದ್ದಾಗ ಜಗತ್ತಿನ ಆಗುಹೋಗುಗಳಲ್ಲಿ ಭಾಗಿಯಾಗಬೇಕು ಅಂತ ಹೇಳ್ತಾರೆ. ಅದರಿಂದಾಗಿ ಮಡಿ ಅಂತ ಹೇಳಿ ದೂರ ಹೊರಟೋಗ್ಬಿಡೋದಲ್ಲ. ನಮಗೆ ಜಗತ್ತಿಗೂ ನಮಗೂ ಸಂಬಂಧವೇ ಇಲ್ಲ ಅಂತ ಬದುಕೋದು ಶುದ್ಧ ತಪ್ಪು. ಒಬ್ಬ ಜ್ಞಾನಿಗಳು ಹಾಗೆ ಮಾಡಬಾರದು ಭಗವದ್ಭಕ್ತರು ಅಂತ ಸ್ಪಷ್ಟವಾಗಿ ಇದೆ. ಅದರಿಂದ ಪರೈರ್ದ್ವಂದ್ವೇಷು ಯೋಜಿತಾ, ಪ್ರಪಂಚದಲ್ಲಿ ಇದ್ದಾಗ ಸುಖ ದುಃಖ ಮೊದಲಾದವುಗಳಿಗೆ ಒಳಗಾಗ್ತಾರೆ. ನವ್ಯಥಂತಿ ನ ಹೃಷ್ಯಂತಿ, ಅವರಿಗೆ ಸಂತೋಷನೂ ಆಗಲ್ಲ ದುಃಖನೂ ಆಗಲ್ಲ. ಯಥ ಆತ್ಮ ಗುಣಾಶ್ರಯ, ಅವರೇನು ಅಂದ್ಕೊಳ್ತಾರೆ, ಜೀವನು ಅವನವನ ಭೋಗಗಳಿಗೆ ಅವನವನ ಗುಣಗಳನ್ನೇ ಕಾರಣವಾಗಿ ಹೊಂದಿರ್ತಾನೆ. ಅಂದರೆ ಜೀವ ದುಃಖ ಪಡೋದು ಅಥವಾ ಸುಖ ಪಡೋದು ಅವನವನ ಪುಣ್ಯ ಪಾಪಾದಿಗಳಿಂದ ಅಂತ ಅಂದುಕೊಂಡು ತಮ್ಮ ತಪ್ಪಿಲ್ಲದೆ ಹೋದಾಗಲೂ ಕೂಡ ಬೇರೆಯವರು ಮಾಡಿದ್ದನ್ನು ಮೌನವಂತೂ ಸಹಿಸುತ್ತಾರೆ. ಇದು ಸಜ್ಜನರ ಗುಣ. ಹೀಗೆ 18ನೆಯ ಅಧ್ಯಾಯ ಮುಗಿದಿದೆ. ಇತಿ ಶ್ರೀಮದ್ಭಾಗವತೆ ಪ್ರಥಮಸ್ಕಂಧೆ 18ೋಧ್ಯಾಯ. ಸೂತ ಉವಾಚ ಮಹೀಪತಿಸ್ತ್ವಥ ತತ್ಕರ್ಮಗೃಹ್ಯಂ ವಿಚಿಂತಯನ್ನಾತ್ಮಕೃತಂ ಸುದುರ್ಮನಾಃ ಅಹೋ ಮಯಾ ನೀಚಮನಾರ್ಯವತ್ಕೃತಂ ನಿರಾಗಸಿ ಬ್ರಹ್ಮಣಿ ಗೂಢಚೇತ ತೇಜಸೀ. ಸ್ವಲ್ಪ ಕಾಲ ಆಯಿತು. ಮನೆಗೆ ಹೋದ ಮೇಲೆ ಪರೀಕ್ಷಿತ್ ರಾಜ ಯೋಚನೆ ಮಾಡಿದ, ನಾನು ಮಾಡಿದ್ದು ತೀರ ತಪ್ಪಾಯಿತು. ಅಹೋ ನೀಚಂ ಅನಾರ್ಯವತ್ಕೃತಂ, ಅತ್ಯಂತ ಕೆಟ್ಟ ರೀತಿಯಲ್ಲಿ ನಾನು ನಡೆದುಕೊಂಡೆ. ನಿರಾಗಸಿ ಬ್ರಹ್ಮಣಿ, ಅವನೇನು ತಪ್ಪು ಮಾಡಿರಲಿಲ್ಲ. ಏನು ತಪ್ಪು ಮಾಡಿದ? ನಾನು ಹೋದ ಕೂಡಲೇ ಹೇಳಬೇಕು ಅನ್ನೋದು ನನ್ನ ರಾಜತ್ವದ ಅಹಂಕಾರ ಅಲ್ವೇ? ಅವನು ಹಾಗೆ ಯೋಚನೆ ಮಾಡಿದ. ನಾನೇನು ತಪ್ಪು ಮಾಡಿರಲಿಲ್ವೇ? ನಾನು ರಾಜ ಅಂತನ್ನುವ ಅಹಂಕಾರ ತಲೆಗೇರಿದ್ದರಿಂದ ನಾನೇನು ಮಾಡಿದೆ? ನಾನು ರಾಜ ಅಂತ ಅಹಂಕಾರ ಪಟ್ಟಾಗ
ಅವನು ನನಗೆ ಸತ್ಕಾರ ಮಾಡಲಿಲ್ಲ ಅಂತ ಸಿಟ್ಟು ಬಂತು. ಅದನ್ನೇ ಬಿಟ್ಟಿದ್ದಿದ್ರೆ ಚೆನ್ನಾಗಿರೋದು. ಧ್ರುವಂ ತಥೋ ಮೇ ಕೃತದೇವ ಹೇಳನಾತ್ ದುರತ್ಯಯಂ ವ್ಯಸನಾತ್ ನಾತಿ ದೀರ್ಘಾತ್ ವ್ಯಸನಂ ನಾತಿ ದೀರ್ಘಾತ್ ತದಸ್ತು ಕಾಮಂ ಅಘನಿಷ್ಕೃತಾಯ ಮೇ ಯಥಾ ನ ಕುರ್ಯಾಂ ಪುನರೇವ ಮದ್ಧ. ದೇವರು ನನಗೆ ಶಿಕ್ಷೆ ಕೊಡಲಿ, ಹೀಗೆ ಇನ್ನೊಮ್ಮೆ ಮಾಡದಂತೆ ತನ್ನ ಸರ್ವಸ್ವವನ್ನೂ ನಾಶ ಮಾಡಲಿ. ಯಥಾ ನ ಕುರ್ಯಾಂ ಪುನರೇವ ಮದ್ಧ. ನನಗೆ ಈ ರೀತಿ ಮತ್ತೆ ಮಾಡುವ ಬುದ್ಧಿ ಬರಬಾರ್ದು. ದೇವರು ಆ ರೀತಿ ನನಗೆ ಬುದ್ಧಿ ಕಲಿಸ್ಬೇಕು. ನನಗೆ ಈಗ ಸರ್ವಸ್ವವು ನಾಶ ಆದರೆ ನನಗೆ ಬುದ್ಧಿ ಬರುತ್ತೆ, ಇಲ್ಲ ಇನ್ನೊಮ್ಮೆ ಈ ರೀತಿ ಮಾಡಬಾರದು ಅಂತ. ದೇವರು ನನಗೆ ಶಿಕ್ಷೆ ಕೊಡಲಿ, ಆ ಶಿಕ್ಷೆಯೇ ಅನುಗ್ರಹ. ಅಜ್ಜೈವ ರಾಜ್ಯಂ ಬಲಮೃದ್ಧಕೋಚಂ ಪ್ರಕೋಪಿತ ಬ್ರಹ್ಮಕುಲಾನಲೋ ಮೇ ದಹತ್ವಭದ್ರಸ್ಯ ಪುನರ್ನ ಮೇ ಭೂತ್ ಪಾಪೀಯಸಿ ಧೀಹಿ ದ್ವಿಜ ದೇವತಾಸು. ಅಜ್ಜೈವ ಇವಾಗಲೇನೆ ಮೇ ಬಲಂ ನನ್ನ ಸಮೃದ್ಧವಾದ ಸೈನ್ಯ, ವೃದ್ಧಕೋಶಂ ಸಮೃದ್ಧವಾಗಿರುವ ಹಣ ಎಲ್ಲವೂ ಸುಟ್ಟು ಹೋಗಲಿ. ಪ್ರಕೋಪಿತ ಬ್ರಹ್ಮ ಕುಲಾನಲೋಮೆ. ಯಾಕೆ ಅಂದರೆ ಪಾಪೀಯಸಿ ಧೀಹಿ ಮಾಭೂತ್, ಕೆಟ್ಟ ಬುದ್ಧಿ ನನ್ನಲ್ಲಿ ಉಂಟಾಗಬಾರದು. ಆ ರೀತಿ ನನ್ನ ಎಲ್ಲವೂ ನಾಶ ಆಗಲಿ ಅಂತ ಅವನಂದುಕೊಂಡ. ಬ್ರಾಹ್ಮಣರಲ್ಲಿ, ದೇವತೆಗಳಲ್ಲಿ, ಯಾಕೆಂದರೆ ಒಂದು ತಪ್ಪು ಮಾಡಿದಾಗ ಶಿಕ್ಷೆ ಆಗದೆ ಹೋದರೆ ಅದನ್ನು ಮುಂದುವರಿಸ್ಕೊಂಡು ಹೊರಟೋಗ್ತೀವಿ, ಏನು ತೊಂದರೆ ಇಲ್ಲ ಅಂತ. ಅದರಿಂದಾಗಿ ತಪ್ಪು ಮಾಡಿದ ಕೂಡಲೇ ಶಿಕ್ಷೆ ಆಗೋ ವ್ಯವಸ್ಥೆ ಇದ್ದುಬಿಟ್ರೆ ಮತ್ತಂತಹ ತಪ್ಪು ಮಾಡುವಲ್ಲ. ಸಚಿಂತಯನ್ನಿತ್ತಮಥ ಶೃಣೋದ್ಯಥಾ ಮುನೇ ಸುತೋಕ್ತಾನ್ ನಿಕೃತಿಂ ತಕ್ಷಕಾಖ್ಯಾತ್ ಸಸಾಧು ಮೇನೇನ ಚಿರೇಣ ತಕ್ಷಕಾತ್ ಅಲಂ ಪ್ರಸಕ್ತಸ್ಯ ವಿರಕ್ತಿ ಕಾರಣಂ. ಯಾರೋ ಒಬ್ಬ ಶಮೀಕ ಋಷಿಗಳ ಶಿಷ್ಯ ಬಂದು ಹೇಳಿದ, ರಾಜನ್, ನಿನಗೆ ಶಾಪ ಬಂದಿದೆ, ಇವತ್ತಿನಿಂದ 7ನೇ ದಿವಸ ತಕ್ಷಕ ಬಂದು ಕಚ್ಚುತ್ತಾನಂತೆ ಅಂತ. ಸಂತೋಷ ಆಯ್ತಂತೆ ಅವನಿಗೆ. ಯಾಕೆಂದರೆ ಅಲಂ ಪ್ರಸಕ್ತಸ್ಯ ವಿರಕ್ತಿ ಕಾರಣಂ, ಸಂಸಾರದಲ್ಲಿ ಬಹಳ ತೊಡಗಿಬಿಟ್ಟಿದ್ದೇನೆ, ವಿರಕ್ತಿಗೆ ಕಾರಣ ಯಾವುದು ಅಂತಂದರೆ ಸಾವು ಬರುತ್ತೆ ಅನ್ನುವ ಪ್ರಜ್ಞೆ ಅದು ಬಂತಲ್ಲ ಅಂತ. ನಾವಾಗಿದ್ರೆ ದುಃಖ ಪಡ್ತಾ ಇದ್ವಿ. ಆದರೆ ವೇದಾಂತ ಅವನ ಜೀವನದಲ್ಲಿ ಇತ್ತು. ಅದರಿಂದಾಗಿ ಇನ್ನು 7 ದಿವಸದಲ್ಲಿ ಸಾವು ಬರುತ್ತೆ ಅಂದಾಗ ಸಂತೋಷಪಟ್ಟ. ಅದು ಪರೀಕ್ಷಿದ್ರಾಜನ ದೊಡ್ಡ ಸ್ಥಿಕೆ. ಸಸಾಧು ಮೇನೆ, ಕರೆಕ್ಟ್ ಆಯಿತು ಅಂತ ಅಂದ್ಕೊಂಡ ಅಂತೆ. ಅಥೋ ವಿಹಾಯೇಮ ಮಮುಂಚ ಲೋಕಂ ವಿಮೃಶ್ಯತೌ ಹೇಯತಯಾ ಪುರಸ್ತಾತ್ ಕೃಷ್ಣಾಂಘ್ರಿ ಸೇವಾಂ ಅಭಿಮನ್ಯಮಾನಃ ಉಪಾವಿಶತ್ ಪ್ರಾಯಮಮರ್ತ್ಯ ನದ್ಯಾಂ. ಸತ್ಮೇಲೆ ಅಶ್ವಮೇಧ ಯಾಗ ಮಾಡಿರೋದ್ರಿಂದ ಸ್ವರ್ಗ ಸಿಗತ್ತೆ ನನಗೆ, ಆದರೆ ಅದು ಬೇಡ. ಈ ಲೋಕ ಅಂತೂ 7 ದಿವಸ ಈ ದೇಹದಲ್ಲಿ ಇರ್ತೇನೆ, ಏನು ಭೋಗಿಸೋದು, ಅದರಿಂದಾಗಿ ಎರಡೂ ಬೇಡ ಅಂತ ಚಿಂತನೆ ಮಾಡಿದ ಅಂತೆ. ಹೇಯತಯ, ಈ ಲೋಕ ಮತ್ತು ಆ ಲೋಕ ಎರಡೂ ಕೂಡ ಹೇಯತಯ ವಿಮೃಶ್ಯ, ಅತ್ಯಂತ ಹೇಯವಾದದ್ದು ಅಂತ ಚಿಂತನೆ ಮಾಡಿ ಕೃಷ್ಣಾಂಘ್ರಿ ಸೇವಾಂ ಅಭಿಮನ್ಯಮಾನ, ದೇವರ ಅಡಿದಾವರಗಳ ಸೇವೆ ಮಾಡಬೇಕು ಅಂತ ಚಿಂತಿಸಿ ಅಮರ್ತ್ಯ ನದ್ಯಾಂ, ದೇವತೆಗಳ ನದಿಯಾದ ಗಂಗೆಯಲ್ಲಿ ಪ್ರಾಯಮುಪಾವಿಶತ್, ಉಪವಾಸಕ್ಕೆ ಕುಳಿತ. ಪ್ರಾಯ ಅಂದರೆ ಉಪವಾಸ, ಪ್ರಾಯೋಪವೇಶ ಅಂದರೆ ಗೊತ್ತಾಯ್ತಲ್ಲ, ಉಪವಾಸದ ಜೊತೆಗೂಡಿ ಕೂಡೋದೇನಿದೆ ಅದು ಪ್ರಾಯ ಉಪವೇಶ, ಪ್ರಾಯೋಪವೇಶ ಅಂತ ಆಗೋದು. ಯಾವೈಲಸಚ್ಛ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಘ್ರಿರೇಣ್ವಭ್ಯಧಿಕಾಂಬುನೇತ್ರೀ ಪುನಾತ್ಯಚೇತಾನುಭಯತ್ರ ಲೋಕಾನ್ ಕಸ್ತಾಂ ನ ಸೇವೇತ ಮರಿಷ್ಯಮಾಣಃ. ದೇವರ ಅಡಿಯ ಧೂಳನ್ನು ತನ್ನೊಳಗಡೆ ಇರಿಸಿಕೊಂಡು ಹರಿಯುವ
ಗಂಗೆಯನ್ನು ಕಡೆಗಾಲದಲ್ಲಿ ಯಾವ ಬುದ್ಧಿವಂತ ತಾನೇ ಸೇವಿಸುವುದಿಲ್ಲ. ಅದರಿಂದ ಗಂಗಾ ನದಿಯಲ್ಲಿ ಕುಳಿತುಕೊಂಡ. ಇತಿ ವ್ಯವಸ್ಯಾಥ ಸಪಾಂಡವೇಯ ಪ್ರಾಯೋಪವೇತಂ ಪ್ರತಿ ವಿಷ್ಣು ಪದ್ಯಾಂ ದದ್ಯೌ ಮುಕುಂದಾಂಗ್ರಿ ಮನನ್ಯ ಭಾವ ಮುನಿವ್ರತೋ ಮುಕ್ತ ಸಮಸ್ತ ಸಂಘ. ಎಲ್ಲ ರಾಜ್ಯ ಮೊದಲಾದವುಗಳಲ್ಲಿ ನಾನು ನನ್ನದೆಂಬ ಭಾವವನ್ನು ತೊರೆದು ದೇವರನ್ನೇ ಚಿಂತನೆ ಮಾಡ್ತಾ ಕೂತ ಅಂತೆ. ಆಗ ಅದೆಲ್ಲಿಂದ ನೋಡಿ, ಅವಾಗ ವೈರಸ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಫೋನ್ ಇರಲಿಲ್ಲ, ಪತ್ರ ಇರಲಿಲ್ಲ, ಟೆಲಿಗ್ರಾಮ್ಗಳು ಯಾವುದೂ ಇರಲಿಲ್ಲ. ಮುಟ್ಟಿತು ಮಾನಸಿಕ ಸಂದೇಶ, ಬಂದರು ಎಲ್ಲ ಸಜ್ಜನರು ಕೂಡ. ತತ್ರ ಉಪಜಗ್ಮುಹು ಭುವನಂ ಪುನಾನಾಹ. ತಮ್ಮ ಸನ್ನಿಧಾನದಿಂದ ಭೂಮಿಯನ್ನೇ ಪವಿತ್ರಗೊಳಿಸುವ ಮಹಾನುಭಾವರು ಮುನಿಗಳು ಶಿಷ್ಯರ ಜೊತೆಗೂಡಿ ಬಂದ್ರಂತೆ. ಪ್ರಾಯೇಣ ತೀರ್ಥಾದಿಗಮಾಪದೇಶೈ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸದ್ಯ. ಪುಣ್ಯಕ್ಷೇತ್ರ ಯಾತ್ರೆಯ ನೆಪದಿಂದ ತಾವೇ ಆ ಸರೋವರವನ್ನು, ನದಿಯನ್ನು ಪವಿತ್ರಗೊಳಿಸುವ ಶಕ್ತಿ ಇರುವ ಮಹಾನುಭಾವರು ಬಂದರಂತೆ. ನಿಜವಾಗಿಯೂ ಜಡಕ್ಕಿಂತ ಚೇತನದಲ್ಲಿಯೇ ಜಾಸ್ತಿ ಶಕ್ತಿ ಇರೋದು. ಚೇತನನಾದವ ಜಡದಲ್ಲಿಯೂ ಚೇತನ, ಪರಮಚೇತನ ಪರಮಾತ್ಮನನ್ನೇ ಚಿಂತನೆ ಮಾಡಬೇಕಾದದ್ದು. ಹಾಗೆ ನಿರ್ಜೀವವಾದ ವಸ್ತುವಿನಲ್ಲಿ ಪರಮಾತ್ಮನ ಸನ್ನಿಧಾನವನ್ನು ಚಿಂತನೆ ಮಾಡ್ತಾ ಅಲ್ಲಿಯ ಸಾನ್ನಿಧ್ಯವನ್ನು ಹೆಚ್ಚಿಸುತ್ತಾ ತೀರ್ಥಕ್ಷೇತ್ರವನ್ನೇ ಪವಿತ್ರಗೊಳಿಸುವ ಜನರು ಬಂದರು. ಅತ್ರಿರ್ವಸಿಷ್ಠಶ್ಚವನಶ್ಚರದ್ವಾನ್. ಯಾರ್ಯಾರು ಬಂದರು? ಅತ್ರಿ ಋಷಿಗಳು, ವಸಿಷ್ಠರು, ಚ್ಯವನರು, ಅರಿಷ್ಟನೇಮಿ, ಭೃಗು, ಅಂಗಿರಸ್, ಪರಾಶರ, ಗಾಧಿಸುತ ಅಂದರೆ ವಿಶ್ವಾಮಿತ್ರರು, ರಾಮ, ಪರಶುರಾಮದೇವರು, ಉಚಥ್ಯ ಬೃಹಸ್ಪತಿಯ ತಮ್ಮ, ಇಂದ್ರಪ್ರಮತಿ, ಇದ್ನವಾಹ ಅಂತ, ಮೇಧಾತಿಥಿ, ದೇವಲ, ಆರ್ಷ್ಟಿಷೇಣ, ಭರದ್ವಾಜ, ಮುದ್ಗಲ, ಗೌತಮ, ಮೈತ್ರೇಯ, ಔರ್ವ, ಕವಶ, ಕುಂಭಯೋನಿ ಅಂದರೆ ಅಗಸ್ತ್ಯರು, ದ್ವೈಪಾಯನೋ ಭಗವಾನ್ ನಾರದಶ್ಚ. ಸ್ವಯಂ ವೇದವ್ಯಾಸದೇವರು ಬಂದರು, ನಾರದರು ಬಂದರು. ಅನ್ಯೇ ಚ ದೇವರಚಿ ಬ್ರಹ್ಮರಚಿವರ್ಯಾ ರಾಜರಚಿವರ್ಯಾರುಣಾದಯಶ್ಚ. ಅರುಣ ಮೊದಲಾದ ರುಚಿಗಳು ನಾನಾರುಚೇಯ ಪ್ರವರಾನ್ ಸಮೇತಾನ್ ಅಭ್ಯರ್ಚ್ಯ ರಾಜಾಚರತಾವ ವಂದೇ. ಹೀಗೆ ಬೇರೆ ಬೇರೆ ತರಹದ ಋಷಿ ಸಂಪ್ರದಾಯದಲ್ಲಿ ಬಂದವರು, ಬೇರೆ ಬೇರೆ ಗೋತ್ರದಲ್ಲಿ ಬಂದ ಎಲ್ಲ ಬ್ರಾಹ್ಮಣರನ್ನು ನೋಡಿ ಅವರಿಗೆ ಸತ್ಕಾರವಂಗೈದು ದೊರೆ ಶಿರಸಾವ ವಂದೇ ನೆಲದಲ್ಲಿ ತಲೆ ಚೆಲ್ಲಿ ಬಾಗಿದ. ಸುಖೋಪವಿಷ್ಟೇ ಶ್ವಥತೆ ಶುಭೂಯ ಕೃತ ಪ್ರಣಾಮ ಸ್ವಚಿಕೀರ್ಷತಂ ಯತ್ ವಿಜ್ಞಾಪಯಾಮಾತ ನಿವೃತ್ತಚೇತ ಉಪಸ್ಥಿತೋಗ್ರೇ ಅರ್ಘ್ಯಗೃಹೀತಪಾಣಿ. ಅವರೆಲ್ಲ ಸುಖವಾಗಿ ಕುಳಿತ ಮೇಲೆ ಎಲ್ಲರಿಗೂ ನಮಸ್ಕಾರ ಮಾಡಿ ನಾನು ಏನು ಮಾಡಬೇಕು ಅಂತ ಇರೋದನ್ನು ಹೇಳಿದ. ತನ್ನ ಬಯಕೆಯನ್ನು ನುಡಿದ. ರಾಜೋವಾಚ. ಏನು ನುಡಿದ ಅನ್ನೋದನ್ನು ನಾವು ನಾಳೆ ನೋಡೋಣ. ಕಾರಣ ಏನು ಅಂದರೆ ಇದು ಮುಗಿಯೋಲ್ಲ. ನಾಳೆ 1ನೇ ಸ್ಕಂದ ಮುಗಿದು 2ನೇ ಸ್ಕಂದ ಒಂದು ಸ್ವಲ್ಪ ಪಾಸ್ ಕೊಟ್ಟು ಶುರು ಮಾಡಿಬಿಡ್ತೇನೆ. ಯಾಕೆಂದರೆ ಸ್ಕಂಧಾಂತದಲ್ಲಿ ವಿಚ್ಛೇದ ತೆಗೆದುಕೊಳ್ಬೇಕು ಅಂತ ಇದೆ. ಅದರಿಂದ ನಾನು ಇವಾಗ ಮಾಡಿದ್ರೆ 15 ನಿಮಿಷ ಹೋಗುತ್ತೆ, 15 ನಿಮಿಷ ಹೋಗುತ್ತೆ. ಅದರಿಂದಾಗಿ ನಾಳೆ ಮುಗಿಸಿ ಒಂದು 2 ನಿಮಿಷ ಪಾಸು ಕೊಟ್ಟು ಮತ್ತೆ 2ನೇ ಸ್ಕಂಧವನ್ನು ನೋಡೋಣ. ಈ ತನಕ ಏನು ಶ್ರಾವಣ ಯಜ್ಞವನ್ನು ಮಾಡಿದ್ದೇವೆ, ವೇದವ್ಯಾಸರು ಆಚಾರ್ಯರು ಹೇಳಿದ್ದನ್ನು ನಾವು ಕೇಳಿದ್ದೇವೆ.
ಅದನ್ನು ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ.